ಕರ್ತನ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಸಭೆ ಕೊಟ್ಟ ಆಹ್ವಾನದ ಮೇರೆಗೆ 2 ದಿವಸಗಳು ನಿಮ್ಮ ಜೊತೆಯಲ್ಲಿದ್ದು ದೇವರ ವಾಕ್ಯದ ಅನ್ಯೋನ್ಯತೆಯಲ್ಲಿ ಕಳೆಯುವಂತೆ ದೇವರ ಕೊಟ್ಟ ಮಹಾಕೃಪೆಗಾಗಿ ನಾನು ದೇವರನ್ನು ಕೊಂಡಾಡುತ್ತೇನೆ. ವಿಶೇಷವಾಗಿ ಸಹೋದರ ಡೇವಿಡ್ ಅವರು ಅನೇಕ ವರ್ಷಗಳಿಂದ ನನಗೆ ಪರಿಚಿತರಾಗಿರುವವರು, ನಾನು ವೈಯಕ್ತಿಕವಾಗಿ ಬಹಳವಾಗಿ ಗೌರವಿಸುವ ಪ್ರೀತಿಸುವ ಸೇವಕರಾಗಿದ್ದಾರೆ. ಅವರು ಅದರ ಮೇರೆಗೆ ಇಲ್ಲಿ ಬರುವಂತೆ ಕರ್ತನ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾನೆ. ನಿಮ್ಮೆಲ್ಲರನ್ನು ಕಾಣುವಂತೆಯೂ ದೇವರ ವಾಕ್ಯದ ಮುಂದೆ ಒಟ್ಟಿಗೆ 2 ದಿವಸ ಕಳೆಯುವಂತೆಯೂ ದೇವರು ಕೊಟ್ಟ ಸಮಯವು ಎಲ್ಲ ರೀತಿಯಲ್ಲಿಯೂ ಆಶೀರ್ವದಿಸಲ್ಪಟ್ಟ ಸಮಯವಾಗಿರಲಿ ಎಂಬುದಾಗಿ ನಾನು ಹಾರೈಸುತ್ತೇನೆ. ನನಗೆ ಕೊಡಲ್ಪಟ್ಟಿರುವಂಥದ್ದು ಒಟ್ಟಿಗೆ 5 ಸಂದೇಶಗಳು, 1 ತಾಸಿನ 5 ಸಂದೇಶಗಳು. ನನಗೆ ಕೊಡಲ್ಪಟ್ಟ ಒಂದು ಸಂದೇಶಕ್ಕಿರುವ 60 ನಿಮಿಷವನ್ನು ಪೂರ್ತಿಯಾಗಿ ನಾನು ತೆಗೆದುಕೊಳ್ಳುತ್ತೇನೆ. ಸಮಯ ಪ್ರಕಾರ ಹೋದರೆ ಸಮಯ ಪ್ರಕಾರ ನಿಲ್ಲುತ್ತದೆ, ಇಲ್ಲದಿದ್ದರೂ ನನ್ನ ಸಮಯ ಬಿಟ್ಟು ಕೊಡಲಿಕ್ಕೆ ಸಾಧಾರಣವಾಗಿ ಬಿಟ್ಟು ಕೊಡ್ತೇನೆ. ಆದರೆ ಈ ಬಾರಿ ಸಾಧ್ಯವಿಲ್ಲ. ಯಾಕಂದ್ರೆ ನನಗೆ ಕೊಡಲ್ಪಟ್ಟಿರುವಂತಹ ವಿಷಯ ಬಹಳ ಸೂಕ್ಷ್ಮವಾದಂತಹ ಒಂದು ವಿಷಯ. ಅದು ಈ 5 ಸಂದೇಶದಲ್ಲಿ ನಮಗೆ ಎಷ್ಟು ಆಗ್ತದೋ ಅಷ್ಟು ಮಾತ್ರ ಆ ವಿಷಯವನ್ನು ಪೂರ್ತಿಯಾಗಿ ಮುಗಿಸ್ತೇನೆ ಎಂಬಂತಹ ಒಂದು ವಾಗ್ದಾನ ನಾನು ನಿಮಗೆ ಮಾಡ್ತಾ ಇದ್ದೀನಿ. ಈ ವಿಷಯವನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಬೇಕು ಎಂಬ ಆಶೆ ಇರುವಂತಹ ಎಲ್ಲ ಸಹೋದರ ಸಹೋದರಿಯರು ಈ 5 ಸಂದೇಶಗಳನ್ನು ಪ್ರಾರಂಭದಿಂದ ಕೊನೆಯವರೆಗೆ ಪೂರ್ಣವಾಗಿ ನೀವು ಕೇಳಿದರೆ ಮಾತ್ರ, ಅದರಲ್ಲಿ ಒಂದನ್ನು ಬಿಟ್ಟು ಹೋದರೆ ಮತ್ತೆ ಇದರ ತಲೆ ಯಾವುದು ಬಾಲ ಯಾವುದು ಎಂಬುದಾಗಿ ನಿಮಗೆ ಗೊತ್ತಾಗುವುದಿಲ್ಲ. ಆದ್ರಿಂದ ಎಲ್ಲ ಸಂದೇಶಗಳನ್ನು ನೀವು ಕೇಳೋರಾದ್ರೆ ಎಲ್ಲರೂ ಬರ್ತೀರಿ ಎಂಬುದಾಗಿ ನನಗೆ ಯಾವ ಗ್ಯಾರಂಟಿ ಇಲ್ಲ. ಆದರೆ ಒಂದು 10 ಜನಕ್ಕಾದರೂ ಈ 5 ಸಂದೇಶಗಳು ಪೂರ್ಣವಾಗಿ ಲಭಿಸಿ ಅದರಿಂದ ಪ್ರಯೋಜನವಾಯಿತು ಎಂಬುದಾಗಿ ನನಗೆ ಅನಿಸಿಕೆ ಆದರೆ ಅದರಲ್ಲಿ ನಾನು ಸಂತುಷ್ಟನಾಗಿರುತ್ತೇನೆ. ದೇವರು ನಮ್ಮ ಸಮಯವನ್ನು ಆಶೀರ್ವದಿಸಿಕೊಳ್ಳಲು ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ನನಗೆ ಕೊಡಲ್ಪಟ್ಟಿರುವಂತಹ ವಿಷಯ ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರೋಣ ಮತ್ತು ಸಭೆಯ ಸಿದ್ಧತೆ. ಅನೇಕರು ಯಾವಾಗಲೂ ಕೇಳುತ್ತಿರುವಂತಹ ಅಥವಾ ಕಲಿಯಬೇಕೆಂಬುದಾಗಿ ಆಶಿಸುತ್ತಿರುವಂತಹ ಒಂದು ನಿರ್ದಿಷ್ಟ ವಿಷಯವಾಗಿದೆ. ಆದರೆ ಯೇಸು ಕ್ರಿಸ್ತನ ಬರೋಣದ ಬಗ್ಗೆ ನಾವು ನೋಡುವಾಗ ಹಲವಾರು ಹಂತಗಳಾಗಿ ಅದನ್ನು ಕಲಿಯಬಹುದಾಗಿದೆ. ಅದೆಲ್ಲವನ್ನು ವಿವರಿಸುವುದಕ್ಕೆ ಒಂದು ವೇಳೆ ನಮಗೆ ಸಮಯವೂ ಇಲ್ಲ. ಮಾತ್ರವಲ್ಲ, ನಾನು ಆ ವಿಷಯದಲ್ಲಿ ಅಷ್ಟು ನಿಪುಣನೆಂಬುದಾಗಿ ಹೇಳಿಕೊಳ್ಳುವುದೂ ಇಲ್ಲ. ನಾನು ಹೆಚ್ಚಾಗಿ ಪ್ರಾಯೋಗಿಕವಾದ ವಿಷಯಗಳನ್ನು, ಉಪದೇಶಪರವಾದ ವಿಷಯಗಳನ್ನು ಅಧ್ಯಯನ ಮಾಡುವಂತಹ, ಬೋಧಿಸುವಂತಹ ಒಬ್ಬ ವ್ಯಕ್ತಿ. ಆದರೆ ಇದರಲ್ಲಿರುವಂತಹ ಒಂದು ಪ್ರಾಮುಖ್ಯವಾದಂತಹ ವಿಷಯ, ವಿಶೇಷವಾಗಿ ನನಗೆ ಕೊಡಲ್ಪಟ್ಟಿರುವಂಥದ್ದು, ಕರ್ತನಾದ ಯೇಸು ಕ್ರಿಸ್ತನು ಸಭೆಗೋಸ್ಕರ ಬರುವಂತಹ ಆ ಬರೋಣ, ಅದಕ್ಕೋಸ್ಕರ ಸಭೆಯ ಸಿದ್ಧತೆ. ಅದು ಈ ಮಹಾ ದೊಡ್ಡ ವಿಷಯದಲ್ಲಿ ಒಂದು ಸಣ್ಣ ಭಾಗ ಮಾತ್ರವಾಗಿದೆ. ಅದು ವ್ಯಕ್ತವಾಗಿ ನಾವು ದೇವರ ವಾಕ್ಯದಲ್ಲಿ ತಿಳ್ಕೊಳ್ಳುವವರಾಗಿದ್ದೇವೆ. ನಮ್ಮ ಧ್ಯಾನವನ್ನು ಪ್ರಾರಂಭವಾಗಿ ನಾನು ಒಂದು ವೇದ ವಾಕ್ಯವನ್ನ ಓದಿಕೊಳ್ಳುತ್ತೇನೆ. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದ 3 ಮತ್ತು 4ನೇ ವಾಕ್ಯ. ಜಾನ್ಸ್ ಗಾಸ್ಪಲ್ ಚಾಪ್ಟರ್ 14 verse 3 and 4. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದದೆ ಅಂದನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಹೇಳಿದಂತಹ ಆ ನುಡಿ, ನಾನು ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗುತ್ತೇನೆ ಎಂಬುದಾಗಿ. ಇದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರೋಣದ ಸೂಚನೆ. ನಾವು 2ನೇ ಬರೋಣ ಎಂಬುದಾಗಿ ಹೇಳುವಾಗ ಮೊದಲನೇದಾಗಿ ಆತನು ಒಮ್ಮೆ ಬಂದಿದ್ದನು ಎಂಬುದು ಬಹಳ ವ್ಯಕ್ತವಾಗಿ ನಮಗೆ ಅರ್ಥವಾಗುವಂತಹ ಒಂದು ವಿಷಯವಾಗಿದೆ.
ಆ ಮೊದಲನೆಯ ಬರೋಣದ ಬಗ್ಗೆ ನಾವು ನೋಡುವುದಾದ್ರೆ, ಕ್ರಿಸ್ತನ ಮೊದಲನೆಯ ಬರೋಣವು ಈಗ ಚರಿತ್ರೆಯಾಗಿದೆ. ದ ಫಸ್ಟ್ ಕಮಿಂಗ್ ಇಸ್ ಎ ಹಿಸ್ಟರಿ ನಾವು, ಅದೀಗ ಚರಿತ್ರೆಯಾಗಿದೆ, ಮುಗಿದು ಹೋದಂತಹ ವಿಷಯ. ಇಲ್ಲಿ ನನ್ನ ವಿಷಯವೂ ಅದು ಅಲ್ಲ. ಕ್ರಿಸ್ತನ ಎರಡನೇ ಬರೋಣ ಎಂಬಂತಹ ಈ ವಿಷಯವನ್ನು ನಾವು ಎರಡು ಹಂತಗಳಾಗಿ ತಿಳಿದುಕೊಳ್ಳಬಹುದು. 2 ಸ್ಟೇಜಸ್, ಎರಡು ಹಂತಗಳಾಗಿ. ಅದರಲ್ಲಿ ಒಂದು, ಕರ್ತನಾದ ಯೇಸು ಕ್ರಿಸ್ತನು ಸಭೆಯನ್ನು ಒಯ್ಯುವುದಕ್ಕೋಸ್ಕರ ಮಧ್ಯಾಕಾಶದಲ್ಲಿ ಬರುವಂತಹ ಆ ಪ್ರತ್ಯಕ್ಷತೆ, ಅದೊಂದು ಮರ್ಮವಾದಂತಹ ವಿಷಯ. ಒಂದು ವೇಳೆ ನಮ್ಮ ಅಧ್ಯಯನಕ್ಕಿರುವಂತಹ ವಿಷಯವೂ ಅದೇ ಆಗಿದೆ. ಆದರೆ ಹುದುವಾಗಿ ಎರಡನೇ ಬರೋಣ ಎಂಬಂತಹದ್ದು ಯೇಸು ಕ್ರಿಸ್ತನು ಭೂಮಿಗೆ ಇಳಿದು ಬರುವಂತಹ ಅಥವಾ ಭೂಮಿಯ ಮೇಲೆ ಕಾಲಿಡುವಂತಹ ಆ ಒಂದು ಹಂತ, ಅದೇ ಯಥಾರ್ಥವಾಗಿ ಎರಡನೇ ಹಂತ. ಅದರಿಂದ ಇದರ ಮೊದಲನೇ ಹಂತ ಎಂಬಂಥದ್ದು ಕ್ರಿಸ್ತನು ಸಭೆಯನ್ನು ಒಯ್ಯುವುದಕ್ಕೋಸ್ಕರ ಮಧ್ಯಾಕಾಶದಲ್ಲಿ ಬರುವಂತಹ ಆ ಬರೋಣ. ಆದುದರಿಂದಲೇ ನಮ್ಮ ಅಧ್ಯಯನ ವಿಷಯವು ಸಭೆಗೋಸ್ಕರ ಕ್ರಿಸ್ತನು ಮಧ್ಯಾಕಾಶದಲ್ಲಿ ಪ್ರತ್ಯಕ್ಷನಾಗುವುದು ಮತ್ತು ಅದಕ್ಕೋಸ್ಕರ ಸಭೆಯ ಸಿದ್ಧಪಡಿಸುವಿಕೆ. ವ್ಯಕ್ತವಾಗಿ ಈ ಒಂದು ಶೀರ್ಷಿಕೆಯನ್ನು ನೀವು ಗಮನದಲ್ಲಿಟ್ಟುಕೊಳ್ಳಬೇಕು. ಯಾಕಂದ್ರೆ ಕ್ರಿಸ್ತನ ಬರೋಣದ ಬಗ್ಗೆ ಮಾತನಾಡುವಾಗ ಅನೇಕ ವಿಷಯಗಳು ಅದರಲ್ಲಿ ಒಳಗೊಂಡಿದೆ. ಇಸ್ರಾಯೇಲ್ಯರ ಚರಿತ್ರೆ, ಮುಂದೆ ನಡೆಯಲಿಕ್ಕಿರುವ ಮಹಾ ಸಂಕಟ ಕಾಲದಲ್ಲಿ ನಡೆಯುವಂತ ಸಂದರ್ಭಗಳು, ಆಮೇಲೆ ಆ ಕೊನೆಯಲ್ಲಿ ನಡೆಯುವ ಸಾವಿರ, ಇದೆಲ್ಲ ಜೋಡಿಸಿಕೊಂಡು ದೊಡ್ಡ ವಿಷಯವಾಗಿ ನಾವು ಅದನ್ನು ಅಧ್ಯಯನ ಮಾಡಬಹುದು. ಆದ್ರೆ ಅದು ಯಾವುದು ನನ್ನ ವಿಷಯವಲ್ಲ. ಖಂಡಿತವಾಗಿ ನನಗಿಂತಲೂ ಉತ್ತಮವಾಗಿ ಆ ವಿಷಯಗಳನ್ನು ಬೋಧಿಸಲಿಕ್ಕೆ ಯೋಗ್ಯರಾದವರು ನಮ್ಮ ಸಮೂಹದಲ್ಲಿ ಧಾರಾಳವಾಗಿದ್ದಾರೆ. ಆದರೆ ಹಳೆಯ ಕಾಲದಲ್ಲಿ ಮರ್ಮವಾಗಿಯೂ ಹೊಸ ಒಡಂಬಡಿಕೆಯ ಕಾಲದಲ್ಲಿರುವಂತಹ ಸಭೆಗೆ ಮಾತ್ರ ವಿವರಿಸಿಕೊಡಲ್ಪಟ್ಟಿರುವಂತಹ ಒಂದು ಮಾರ್ಮಿಕವಾದ ವಿಷಯವೇ ಅಂತರಿಕ್ಷದಲ್ಲಿ ಕ್ರಿಸ್ತನು ಸಭೆಗೋಸ್ಕರ ಬರುವಂತಹ ಆ ಪ್ರತ್ಯಕ್ಷತೆ. ಅದೇ ನಮ್ಮ ಪ್ರಾಮುಖ್ಯವಾದಂತಹ ವಿಷಯವಾಗಿದೆ. ನಾವು ಓದಿದಂತಹ ಅದೇ ವಾಕ್ಯವನ್ನು ನಾವು ಸ್ವಲ್ಪ ಗಮನವಿಟ್ಟು ನೋಡುವುದಾದ್ರೆ, ಅಂದ್ರೆ ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದ 3 ಮತ್ತು 4ನೇ ವಾಕ್ಯವನ್ನು ನಾವು ನೋಡುವುದಾದ್ರೆ, ಅಲ್ಲಿ ಕಾಣುವಂತ ಕೆಲವು ವಿಷಯಗಳು ಪ್ರಾರಂಭವಾಗಿ ನಾನು ಹೇಳಿ ಈ ವಿಷಯದ ಆಳಕ್ಕೆ ನಾನು ಇಳಿದು ಹೋಗುತ್ತೇನೆ. ಅಲ್ಲಿ ಆತನು ಹೇಳುವಂಥದ್ದು ನಾನು ತಿರುಗಿ ಬಂದು ಎಂಬುದಾಗಿ. ಒಂದನೇ ವಿಷಯ, ತಿರುಗಿ ಬಂದು. ಹಾಗಾದ್ರೆ ತಿರುಗಿ ಬರುವೆನು ಅಂದರೆ ಒಮ್ಮೆ ಬಂದ ಸ್ಥಳಕ್ಕೆ ಎರಡನೇದಾಗಿ ಬರುವೆನು ಎಂಬುದೇ ಅದರ ಅರ್ಥ. ತಿರುಗಿ ಬರುವೆನು ಎಂಬುದಾಗಿ. ನಾನೀಗ ಈ ಸಭೆಗೆ ಬಂದಿರುವಂಥದ್ದು ತಿರುಗಿ ಬಂದದ್ದಲ್ಲ, ನಾನು ಮೊದಲನೇ ಬಾರಿ ಬಂದದ್ದು. ಆದರೆ ಹೋಗುವಾಗ ನಾನು ತಿರುಗಿ ಬರುತ್ತೇನೆ ಎಂಬುದಾಗಿ ಹೇಳಿದರೆ ಒಮ್ಮೆ ಬಂದ ಸ್ಥಳಕ್ಕೆ ಮತ್ತೊಮ್ಮೆ ಬರುವಂಥದ್ದಾಗಿದೆ. ಅರ್ಥ ಕರ್ತನಾದ ಯೇಸು ಕ್ರಿಸ್ತನು ನಾನು ತಿರುಗಿ ಬರುವೆನು ಎಂಬುದಾಗಿ ಹೇಳುವಾಗ ಆತನು ಒಮ್ಮೆ ಬಂದಿದ್ದನು ಎಂಬಂಥದ್ದನ್ನು ನಾವು ಅಲ್ಲಿ ವ್ಯಕ್ತವಾಗಿ ಅರ್ಥ ಮಾಡಿಕೊಳ್ಳುವಂಥದ್ದಾಗಿದ್ದೇವೆ. ಆತನು ಮೊದಲನೇದಾಗಿ ಬಂದಂತಹ ಆ ವಿಷಯ ಅದನ್ನು ನಾವು ನೋಡುವುದಾದರೆ, ಆ ಮೊದಲನೆಯ ಬರೋಣವು ಒಂದು ನರಾವತಾರವಾಗಿತ್ತು. ನರಾವತಾರವೆಂದರೆ ನರನಾಗಿ ಅವತರಿಸಿದಂತಹ ಒಂದು ಅವತಾರ. ಆದರೆ ಯೇಸು ಕ್ರಿಸ್ತನ ಬರೋಣದ ಬಗ್ಗೆ ನಾವು ನೋಡುವಾಗ ಯಾವಾಗಲೂ ಗಮನದಲ್ಲಿಟ್ಟುಕೊಳ್ಳಬೇಕಾದದ್ದು ಆತನ ಜನನ ಪ್ರಾರಂಭ ಎಂಬುದಾಗಿ ಎಲ್ಲ ನಾವು ನೋಡಿದರೂ ಯಥಾರ್ಥವಾಗಿ ಅದೊಂದು ಅವತಾರ. ಆತನ ಪ್ರಾರಂಭ ಅಲ್ಲಿಂದ ಅಲ್ಲ, ಆತನು ಮೊದಲೇ ಇದ್ದವನು, ಆದಿಯಿಂದಲೇ ಇದ್ದವನು. ಒಂದು ಹೊಸ ಅವತಾರವನ್ನು ತೆಗೆದುಕೊಂಡು ಈ ಭೂಮಿಗೆ ಬಂದನು. ಅದೇ ಮೊದಲನೇ ಬರೋಣ. ಅದು ಕರ್ತನಾದ ಯೇಸು ಕ್ರಿಸ್ತನು ಈ ಭೂಮಿಗೆ ಬಂದಂತಹ ಆ ವಿಷಯ. ಆ ಮೊದಲನೆಯ ಬರೋಣವು ಜನರನ್ನು ಪಾಪದ ಬಂಧನದಿಂದ ಬಿಡಿಸುವುದಕ್ಕೋಸ್ಕರವಾಗಿತ್ತು. ಅಂದ್ರೆ ಪಾಪವು ಲೋಕದಲ್ಲಿ ತುಂಬಿ ತುಳುಕುತ್ತಾ ಇದ್ದಂತಹ ಕಾಲಘಟ್ಟದಲ್ಲಿ ಜನರಿಗೆ ಅದರಿಂದ ಒಂದು ಬಿಡುಗಡೆಯ ಮಾರ್ಗವನ್ನ ಸೃಷ್ಟಿಸಿಕೊಡುವುದಕ್ಕಾಗಿ ಆತನು ಬಂದನು. ಅದೆಲ್ಲ ನಮಗೆ ಗೊತ್ತಿರುವಂತಹ ವಿಷಯವಾಗಿದೆ. ಆತನ ಮೊದಲನೆಯ ಬರೋಣದಲ್ಲಿ ಸಭೆಯು ಸ್ಥಾಪಿಸಲ್ಪಟ್ಟಿತು.
ಯೇಸು ಕ್ರಿಸ್ತನು ತಾನೇ ಭೂಮಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಾನು ಸಭೆಯನ್ನು ಕಟ್ಟುವೆನು ಎಂಬುದಾಗಿ ಆತನಿಗೆ ಹೇಳಿದ್ದಾನೆ. ಪಂಚಾಶತ್ತಮ ದಿನದಲ್ಲಿ ಅದು ಪ್ರಾರಂಭವಾಯಿತು ಅಥವಾ ಅನಾವರಣಗೊಂಡಿತು ಎಂಬುದಾಗಿ ಎಲ್ಲ ನಾವು ದೇವರ ವಾಕ್ಯದಲ್ಲಿ ನೋಡುವವರಾಗಿದ್ದೇವೆ. ಹಾಗಾದ್ರೆ ಯೇಸು ಕ್ರಿಸ್ತನು ಮೊದಲನೇ ಬರೋಣದಲ್ಲಿ ಸಭೆಯನ್ನು ಸ್ಥಾಪಿಸಿದನು, ಅದನ್ನು ವ್ಯಕ್ತವಾಗಿ ನಾವು ನೋಡುತ್ತೇವೆ. ಮಾತ್ರವಲ್ಲ, ಆತನ ಮೊದಲನೆಯ ಬರೋಣದಲ್ಲಿ ತನ್ನ ಎರಡನೆಯ ಬರೋಣದ ಕುರಿತು ಸ್ಪಷ್ಟವಾಗಿ ಆತನು ಹೇಳಿದರು. ಮೊದಲನೇ ಬರೋಣದಲ್ಲಿ ಎರಡನೆಯ ಬರೋಣದ ಬಗ್ಗೆ ಆತನು ಸ್ಪಷ್ಟವಾಗಿ ಹೇಳಿದ್ದಾನೆ. ನಾನು ತಿರುಗಿ ಬರುವೆನು, ಐ ಕಮ್ ಅಗೇನ್. ಹಾಗಾದ್ರೆ ಅಂದೇ ಆತನಿಗೆ ಗೊತ್ತಿತ್ತು ನಾನು ತಿರುಗಿ ಬರುತ್ತೇನೆ ಎಂಬಂಥದ್ದು. ಅದು ವ್ಯಕ್ತವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವರಾಗಿದ್ದೇವೆ. ಅದೆಲ್ಲಕ್ಕಿಂತಲೂ ಪ್ರಾಮುಖ್ಯವಾಗಿ ಆತನ ಮೊದಲನೇ ಬರೋಣದ ಕುರಿತಾದ ಪ್ರವಾದನೆಗಳು ಅದೆಲ್ಲವೂ ಅಕ್ಷರಿಕವಾಗಿ ನೆರವೇರಲ್ಪಟ್ಟಿತು. ಹಳೆಯ ಒಡಂಬಡಿಕೆ ಪ್ರವಾದನೆಗಳಲ್ಲಿ ಯೇಸು ಕ್ರಿಸ್ತನ ಮೊದಲನೇ ಬರೋಣದ ಬಗ್ಗೆ ಅನೇಕ ಪ್ರವಾದನೆಗಳು ಹೇಳಲ್ಪಟ್ಟಿದೆ. ಅದು ನಮ್ಮ ವಿಷಯವಲ್ಲದ್ರಿಂದ ಆ ವಾಕ್ಯಗಳಿಗೆಲ್ಲ ಈಗ ನಾನು ಹಿಡಿದು ಹೋಗುವುದಿಲ್ಲ. ಅದೆಲ್ಲವೂ ಹಾಗೆಯೇ ಆತನು ಯಾವ ಊರಲ್ಲಿ ಹುಟ್ಟುತ್ತಾನೆ, ಯಾವ ಗೋತ್ರದಲ್ಲಿ ಹುಟ್ಟುತ್ತಾನೆ, ಆತನು ಯಾವ ರೀತಿ ಸಾಯುತ್ತಾನೆ, ಇದೆಲ್ಲ ವ್ಯಕ್ತವಾಗಿ ಹಳೆಯ ಒಡಂಬಡಿಕೆ ಪ್ರವಾದನೆಗಳಲ್ಲಿ ನಾವು ನೋಡುತ್ತೇವೆ. ಆಕ್ಷರಿಕವಾಗಿ ಅದರಂತೆ ಅದು ನಡೆಯಿತು. ಹಳೆಯ ಒಡಂಬಡಿಕೆಯಲ್ಲಿರುವ ಪ್ರವಾದನೆಗಳಲ್ಲಿ ಬಹಳ ಪ್ರಾಮುಖ್ಯವಾದಂತಹ ಒಂದು ವಿಷಯವಾಗಿದೆ ಅದು. ಸತ್ಯವೇದ ಪ್ರವಾದನೆಗಳ ಒಂದು ಗ್ರಂಥ ಎಂಬುದಾಗಿಯೂ ನಾವು ಹೇಳಬಹುದು. ಅದರಲ್ಲಿ ಮೊಟ್ಟ ಮೊದಲನೇ ಪ್ರವಾದನೆ ನಾವು ಆದಿಕಾಂಡದಲ್ಲಿ ಓದುತ್ತೇವೆ. ದೇವರು ತಾನೇ ನುಡಿದಂತಹ ಒಂದು ಪ್ರವಾದನ ವಾಕ್ಯ. ಅದೇನು? ಈ ಸ್ತ್ರೀಯ ಸಂತತಿಯು ನಿನ್ನ ತಲೆಯನ್ನು ಜಜ್ಜು. ಅದು ಮೊದಲನೇ ಪ್ರವಾದನೆ, ಅದು ದೇವರೇ ಹೇಳಿದ್ದು. ಅದು ಸಹ ಈ ಯೇಸು ಕ್ರಿಸ್ತನ ಮೊದಲನೇ ಬರೋಣದ ಬಗ್ಗೆ ಹೇಳಿದಂತಹ ಮಾತು. ಅದೆಲ್ಲ ನೆರವೇರಿತ್ತು. ಆದುದರಿಂದ ಆತನ ಮೊದಲನೇ ಬರೋಣದ ಕುರಿತಾಗಿ ಹೇಳಲ್ಪಟ್ಟಿರುವ ಪ್ರವಾದನೆಗಳು ಅಕ್ಷರಿಕವಾಗಿ ನೆರವೇರಿರುವುದರಿಂದ ಎರಡನೇ ಬರೋಣದ ಕುರಿತಾಗಿ ಹೇಳಲ್ಪಟ್ಟವುಗಳು ನೆರವೇರುತ್ತದೆ ಎಂಬುದು ಖಂಡಿತ. ಅದು ನಾವು ನಂಬಲೇಬೇಕಾದಂತಹ ಒಂದು ವಿಷಯವಾಗಿದೆ. ಇನ್ನು ನಾವು ಓದಿದ ಅದೇ ವಾಕ್ಯದಲ್ಲಿ, ಆ ಯೋಹಾನನ ಸುವಾರ್ತೆಯಲ್ಲಿ ನಾವು ಓದಿದ ಅದೇ ವಾಕ್ಯದಲ್ಲಿ ಎರಡನೇದಾಗಿ ನಾವು ಕಾಣುವಂತಹ ಒಂದು ವಿಷಯ, ಆತನ ಎರಡನೆಯ ಬರೋಣದ ಉದ್ದೇಶ. ಆತನು ಯಾತಕ್ಕೋಸ್ಕರ ಎರಡನೇದಾಗಿ ಬರುತ್ತಾನೆ ಇದನ್ನು ನಾವು ತಿಳಿದುಕೊಳ್ಳಬೇಕು. ಯಾತಕ್ಕೋಸ್ಕರ ಆತನು ಎರಡನೇದಾಗಿ ಬರುತ್ತಾನೆ, ಅದರ ಉದ್ದೇಶವೇನು? ಅದೇ ವಾಕ್ಯದಲ್ಲಿ ಆತನು ಹೇಳುವಂಥದ್ದು, ತಿರುಗಿ ಬಂದು ನಿಮ್ಮನ್ನು ಕರೆಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು, ಯಾಕಂದರೆ ನಾನಿರುವ ಸ್ಥಳದಲ್ಲಿ ನೀವು ಇರಬೇಕು. ಹಾಗಾದ್ರೆ ಎರಡನೇ ಬರೋಣದ ಉದ್ದೇಶವೇನು? ನಮ್ಮನ್ನು ಬಿಟ್ಟು ಹೋಗುವುದಕ್ಕಲ್ಲ, ಕರ್ಕೊಂಡು ಹೋಗುವುದಕ್ಕೆ. ಮೊದಲನೇ ಬರೋಣದಲ್ಲಿ ಆತನು ಬಿಟ್ಟು ಹೋದನು, ಸಭೆಯನ್ನು ಆತನು ಸ್ಥಾಪಿಸಿದನು, ಆ ಶಿಷ್ಯರೊಂದಿಗೆ ಕೆಲವು ವರ್ಷಗಳ ಆತನಿದ್ದನು. ಅವರನ್ನು ಎಣ್ಣೆ ಮರದ ಗುಡ್ಡಗಳ ಬಳಿಗೆ ಕರೆದುಕೊಂಡು ಹೋಗಿ ಅವರನ್ನು ಬಿಟ್ಟು ಆತನು ಏರಿ ಹೋದನು. ಆಮೇಲೆ ಸಭೆ ಸ್ಥಾಪಿಸಲ್ಪಟ್ಟು, ಸಭೆ ಇನ್ನು ಭೂಮಿಯಲ್ಲಿದೆ. ಕರ್ತನು ಮಾತ್ರ ಆಕ್ಷರಿಕವಾಗಿ ಶಾರೀರಿಕವಾಗಿ ನಮ್ಮ ಜೊತೆಯಲ್ಲಿಲ್ಲ. ಅದು ಮೊದಲನೇ ಬರೋಣದಲ್ಲಿ ಆತನು ತನ್ನ ಶಿಷ್ಯರನ್ನು ಬಿಟ್ಟು ಹೋದನು. ಎರಡನೇ ಬರೋಣದ ಉದ್ದೇಶ ಕೊಂಡು ಹೋಗುವುದಕ್ಕೆ, ತನ್ನೊಂದಿಗೆ ಒಯ್ಯುವುದಕ್ಕೆ. ಯಾಕೆ? ಆತನು ಎಲ್ಲಿರುತ್ತಾನೋ ಅಲ್ಲಿ ನಾವು ಇರಬೇಕು. ಕರ್ಕೊಂಡು ಹೋಗಿ ನಮ್ಮನ್ನು ಯಾವ್ದಾದ್ರು ಒಂದು ಗೆಸ್ಟ್ ಹೌಸ್ ಅಲ್ಲಿ ಹಾಕಿ ಅಥವಾ ಒಂದು ಹೋಟೆಲ್ ಅಲ್ಲಿ ಹಾಕಿ ಹೋಗುವುದಕ್ಕಲ್ಲ, ನಾನಿರುವಲ್ಲಿ ನೀವು ಇರಬೇಕು, ನನ್ನ ಜೊತೆಯಲ್ಲಿ ನೀವು ಇರಬೇಕು. ಅದನ್ನೆಲ್ಲ ನಾವು ವಿವರಿಸ್ತಾ ಬರ್ತೇವೆ. ನಮಗೆ ಅರ್ಥವಾಗುವಾಗ ಬಹಳ ವ್ಯಕ್ತವಾಗಿ ನಾವು ವಾಕ್ಯದಲ್ಲಿ ಕಾಣುವಂತಹ ವಿಷಯಗಳಾಗಿದೆ. ಯಾಕಂದ್ರೆ ಇದನ್ನು ಒಂದು ಮಹಿಮೆಯುಳ್ಳ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 27ನೇ ವಾಕ್ಯ, ಎಫೆಸಿಯನ್ಸ್ 5:27, ಅದನ್ನು ಕಳಂಕ, ಸುಕ್ಕು ಮುಂತಾದದೊಂದೂ ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆಯುಳ್ಳದ್ದೂ ಆಗಿರುವ ಸಭೆಯನ್ನಾಗಿ
ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧಿ ಮಾಡಿದನು. ಹಾಗಾದ್ರೆ ಇಲ್ಲಿ ಕಾಣುವಂಥದ್ದೇನು? ಒಂದು ಮಹಿಮೆಯುಳ್ಳ ಸಭೆಯಾಗಿ ತನ್ನೆದುರಿನಲ್ಲಿ ನಿಲ್ಲಿಸುವುದಕ್ಕೋಸ್ಕರ. ಅದೇ ಈಗ ಇನ್ನೂ ಮಹಿಮೆ ಉಂಟಾಗ್ಲಿಲ್ಲ, ಆ ಮಹಿಮೆ ಇನ್ನೂ ಬರಬೇಕಷ್ಟೇ. ಅದು ನಮ್ಮ ರಕ್ಷಣಾ ಕಾರ್ಯದ ಕೊನೆಯ ಹಂತ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 28ನೇ ವಾಕ್ಯದಿಂದ ಓದುವುದಾದ್ರೆ, ಆತನು ಮೊದಲೇ ಯಾರನ್ನು ತಿಳುಕೊಂಡನು ಅವರನ್ನು ಮೊದಲೇ ನೇಮಿಸಿದನು, ಯಾರನ್ನು ನೇಮಿಸಿದನು ಅವರನ್ನು ಕರೆದನು, ಯಾರನ್ನು ಕರೆದನು ಅವರನ್ನು ನೀತಿವಂತರನ್ನಾಗಿ ನಿರ್ಣಯಿಸಿದನು, ಯಾರನ್ನು ನೀತಿವಂತರನ್ನಾಗಿ ನಿರ್ಣಯಿಸಿದನೋ ಅವರನ್ನು ಮಹಿಮೆ ಪಡಿಸಿದನು. ಆ ಮಹಿಮೆ ಪಡಿಸುವುದು ಅಂದ್ರೆ ಅದು ಕೊನೆಯ ಹಂತ, ಅದು ಬರಬೇಕಷ್ಟೇ. ಆ 2ನೇ ಬರೋಣದಲ್ಲಿ ಅದು ನಡೀತದೆ. ಹಾಗಾದ್ರೆ ಒಂದು ಮಹಿಮೆಯುಳ್ಳ ದೇಹವಾಗಿ, ಒಂದು ಮಹಿಮೆಯುಳ್ಳ ಶರೀರವಾಗಿ ಕ್ರಿಸ್ತನ ಎದುರಿನಲ್ಲಿ ನಿಲ್ಲಿಸುವುದಕ್ಕೋಸ್ಕರ ಆತನು ಬರುತ್ತಾನೆ ಎಂಬುದು ನಾವು ಬಹಳ ವ್ಯಕ್ತವಾಗಿ ನೋಡುವರಾಗಿದ್ದೇವೆ. ಅದು ಆತನ ಬರೋಣದ ಉದ್ದೇಶ. ಈ ಸಭೆಯು 50ನೇ ದಿನದಲ್ಲಿ ಪ್ರಾರಂಭಗೊಂಡಿತು. ಅಪೊಸ್ತಲರ ಕೃತ್ಯಗಳ 2ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ಪ್ರಾರಂಭವಾದದ್ದು ಹೇಗೆ ಎಂಬುದಾಗಿ. ಆದರೆ ಅಂದು ಪ್ರಾರಂಭ ಮಾತ್ರ. ಕರ್ತನು ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಹೇಳಿದ ಮಾತೇನು? ನನ್ನ ಸಭೆಯನ್ನು ಕಟ್ಟುವೆನು. ಹಾಗಾದ್ರೆ ಒಂದು ಕಟ್ಟಡ, ಇಲ್ಲಿ ಒಂದು ಉತ್ತಮವಾದಂತಹ ಆಲಯ ಈಗ ಇದೆ ನಮಗೆ, ಒಂದು ಕಟ್ಟಡ. ಈ ಕಟ್ಟಡ ಕಟ್ಟುವೆನು ಎಂಬುದಾಗಿ ಹೇಳಿದನ್ನು ಪ್ರಾರಂಭಿಸಿದ ಆ ಕ್ಷಣದಲ್ಲಿ ಇದು ಬರಲಿಲ್ಲ. ಇದಕ್ಕೊಂದು ಪ್ರಾರಂಭ ಉಂಟಾಯಿತು. ಆಮೇಲೆ ಇದರ ಮೇಲೆ ಒಂದೊಂದೇ ಕಲ್ಲುಗಳನ್ನು ಜೋಡಿಸುತ್ತಾ ಬಂದು ಕೆಲವು ವರ್ಷಗಳು ತೆಗೆದುಕೊಂಡಿರಬಹುದು. ಅದೇ ರೀತಿಯಾಗಿ 50ನೇ ದಿನದಲ್ಲಿ ನಾನು ಕಟ್ಟುವೆನು ಎಂಬುದಾಗಿ ಹೇಳಿದ ಆ ಸಭೆಯ ಕಟ್ಟೋಣದ ಕಾರ್ಯವು ಪ್ರಾರಂಭವಾಯಿತು. ಆದರೆ ಇಂದು ಅದು ಇನ್ನೂ ಕಟ್ಟಲ್ಪಡುತ್ತಾ ಇದೆ, ಅದು ಮುಗಿಲಿಲ್ಲ. ಸಭೆಯ ಕಟ್ಟೋಣದ ಕೆಲಸ ಅದು ಇನ್ನೂ ಮುಗಿಯಲಿಲ್ಲ. ಈಗಲೂ ಅದು ನಡೆಯುತ್ತಾ ಇದೆ, ಕಟ್ಟಲ್ಪಡುತ್ತಾ ಇದೆ. ಅದು ವ್ಯಕ್ತವಾಗಿ ನಾವು ದೇವರ ವಾಕ್ಯದಲ್ಲಿ ಕಾಣುವಂತ ವಿಷಯವಾಗಿದೆ. ಅದರ ಬಗ್ಗೆ ಪೇತ್ರನು ಹೇಳುತ್ತಾನೆ. 1 ಪೇತ್ರ 2ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ, 1 Peter chapter 2 and verse 5, ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ. ಕಟ್ಟಲ್ಪಟ್ಟಿದ್ದೀರಿ ಎಂಬುದು ಹಾಗೆ ಅಲ್ಲ, ಕಟ್ಟಲ್ಪಡುತ್ತಾ ಇದ್ದೀರಿ. ಅದು ಮುಂದುವರಿಯುತ್ತಾ ಇರುವ ಒಂದು ವಿಷಯ. ಕಟ್ಟಡ ಕಟ್ಟಬೇಕಾದ್ರೆ ಕಲ್ಲುಗಳು ಬೇಕು. ಆ ಕಲ್ಲುಗಳು ಯಾರು? ನೀವು. ಅಂದ್ರೆ ನಾವು ಒಬ್ಬೊಬ್ಬರು ಒಂದೊಂದು ಕಲ್ಲುಗಳು. ಆ ಕಲ್ಲಿನ ವಿಶೇಷತೆ ಏನು? ಜೀವವುಳ್ಳ ಕಲ್ಲುಗಳು. ಈ ಗೋಡೆಗೆ ಇರುವಂತ ಕಲ್ಲುಗಳಲ್ಲಿ ಯಾವುದಕ್ಕೂ ಜೀವ ಇಲ್ಲ. ಆದ್ರೆ ನಾನು ಮತ್ತು ನೀವು ಜೀವವುಳ್ಳ ಕಲ್ಲುಗಳು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಓದುವರಾಗಿದ್ದೇವೆ. ಈ ಕಟ್ಟಡದ ಕೆಲಸವು ಪೂರ್ಣಗೊಂಡಾಗ ಆತನು ತಿರುಗಿ ಬಂದು ಸದಾಕಾಲವು ಸಭೆಯನ್ನು ತನ್ನೆದುರಿನಲ್ಲಿ ನಿಲ್ಲಿಸುವುದಕ್ಕೋಸ್ಕರ ಕೊಂಡೊಯ್ಯುವನು. ಸದಾಕಾಲವು, ಒಮ್ಮೆ ಕೊಂಡು ಹೋದ್ರೆ ಮತ್ತೆ ಸದಾಕಾಲವು. ಅದನ್ನೇ ನಾವು ಥೆಸಲೋನಿಕದವರಿಗೆ ಬರೆದ 1ನೇ ಪತ್ರಿಕೆ 4ನೇ ಅಧ್ಯಾಯದ 17ನೇ ವಾಕ್ಯದ ಕೊನೆ ಭಾಗದಲ್ಲಿ ನೋಡುತ್ತೇವೆ. ಅಲ್ಲಿ ಓದುವಂಥದ್ದು, ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿರುವೆವು. ಸದಾಕಾಲವು ಅಂದ್ರೆ ಮತ್ತೆ ಬೇರ್ಪಡಿಸುವಿಕೆ ಇಲ್ಲ. ಅಲ್ಲಿ ಆತ ಎಲ್ಲಿ ಹೋದ್ರು ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಈ ಹೊಸದಾಗಿ ಮದುವೆ ಆದವರು ಎಲ್ಲಿ ಹೋದ್ರು ಹೆಂಡತಿಯನ್ನು ಕರ್ಕೊಂಡು ಹೋಗ್ತಾರೆ. ಒಂದು 10 ವರ್ಷ ಆದ್ಮೇಲೆ ಬೇಡ, ನೀವು ಬರಬೇಡ, ಆ ಎಕ್ಸೈಟ್ಮೆಂಟ್ ಎಲ್ಲ ಸ್ವಲ್ಪ ಕಮ್ಮಿ ಆಗ್ತದೆ. ಆದ್ರೆ ಕರ್ತನು ಹಾಗಲ್ಲ. ಆತನು ಅದೆಲ್ಲ ಒಂದು ಸಭೆಯ ಒಂದು ಮೊದಲಿಗಿತ್ತಿ ಎಂಬುದಾಗಿ ನಾವು ನೋಡುತ್ತೇವೆ. ಒಂದು ವಿವಾಹವೆಲ್ಲ ಇದೆ, ಅದೆಲ್ಲ ಬೇರೆ ವಿಷಯ. ಅದಾದ ಮೇಲೆ ಅದನ್ನ ಎಲ್ಲಿ ಹೋದ್ರು ಒಟ್ಟಿಗೆ ಕರ್ಕೊಂಡು ಹೋಗ್ತಾನೆ, ಆತನ ಜೊತೆಯಲ್ಲಿ. ಆದ್ಮೇಲೆ ಸದಾಕಾಲವು ಆತನ ಜೊತೆಯಲ್ಲಿ. ಅದು ಸಭೆಗೆ ಕೊಡಲ್ಪಟ್ಟಿರುವಂತಹ ಒಂದು ವಿಷಯ. ಈ ಕಟ್ಟಡದ ಕೆಲಸದಲ್ಲಿ ನಾವು ಕರ್ತನ ಜೊತೆ ಕೆಲಸದವರಾಗಿದ್ದೇವೆ. ಕರ್ತನ ಕಟ್ತಾ ಇದ್ದಾನೆ, ನಾವು ಜೊತೆ ಕೆಲಸದವರಾಗಿದ್ದೇವೆ. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆಯ
3ನೇ ಅಧ್ಯಾಯದ 9ನೇ ವಾಕ್ಯ, 1 Corinthians 3:9. ನಾವು ದೇವರ ಜೊತೆ ಕೆಲಸದವರು, ನೀವು ದೇವರ ಹೊಲವು ದೇವರ ಕಟ್ಟಡವೂ ಆಗಿದ್ದೀರಿ. ದೇವರ ಜೊತೆ ಕೆಲಸದವರು, ದ ವರ್ಕರ್ಸ್ ಟುಗೆದರ್ ವಿತ್ ಗಾಡ್. ಹಾಗಾದ್ರೆ ಸಭೆಯನ್ನು ಕಟ್ಟುವವನು ಯಾರು? ದೇವರು, ನಾವಲ್ಲ. ಜೋಸ್ ಮ್ಯಾಥ್ಯೂಸ್ ಅಲ್ಲ, ಡೇವಿಡ್ ಕಂಡತ್ತಲ್ಲ, ದೇವರು ಕಟ್ಟುವುದು. ನಾವು ಆತನ ಜೊತೆ ಕೂಡಿ ಕೆಲಸ ಮಾಡಿದ್ದೇವೆ ಅಷ್ಟೇ. ನಾವು ಈ ಕಟ್ಟಡದ ಜೊತೆ ಕೆಲಸದವರು. ಈಗ ನಮ್ಮ ದೇಶದಲ್ಲಿ ಅನೇಕ ಕೆಲಸಗಳನ್ನು ನಮ್ಮ ಸರ್ಕಾರ ಪ್ರಾರಂಭಿಸ್ತದೆ. ಅಥವಾ ಕೆಲವು ಮನೆಗಳನ್ನು ನಾವು ಕಟ್ಟುವಾಗಲೂ ನಾವು ಕೆಲಸ ಪ್ರಾರಂಭಿಸ್ತೇವೆ. ನಾವು ಮೊದಲು ಯೋಜನೆ ಹಾಕೊಳ್ತೇವೆ 1 ವರ್ಷದಲ್ಲಿ ಇದು ಮುಗಿಬೇಕು ಎಂಬುದಾಗಿ. ಆದ್ರೆ 1 ವರ್ಷ ಮುಗಿದ್ರು ಇದು ಅರ್ಧ ಕೆಲಸನೇ ಇನ್ನೂ ಆಗಿಲ್ಲ. ಕೇಳಿದ್ರೆ ಏನ್ ಹೇಳ್ತೇವೆ? ಕೆಲಸದವ್ರು ಸಿಗ್ತಾ ಇಲ್ಲ ಸರ್, ಇವತ್ತು ಬಂದವರು ನಾಳೆ ಬರೋದಿಲ್ಲ, ಅವ್ರು ಚೆನ್ನಾಗಿ ಕೆಲಸ ಮಾಡೋದಿಲ್ಲ. 1 ವರ್ಷದಲ್ಲಿ ಮುಗಿಬೇಕಾದದ್ದು 1.5 ವರ್ಷ 2 ವರ್ಷ ಆಗ್ತದೆ. ಹಾಗಾದ್ರೆ ಈ ಕೆಲಸದವರು ಮಾಡಬೇಕಾದ ಕೆಲಸವನ್ನು ಮಾಡಬೇಕಾದ ರೀತಿಯಲ್ಲಿ ಮಾಡಬೇಕಾದ ಸಮಯದಲ್ಲಿ ಮಾಡಿದರೆ ಮಾತ್ರವೇ ಈ ಕಟ್ಟಡವು ಯೋಜನೆಯಂತೆ ಪೂರ್ಣಗೊಳ್ಳುವಂಥದ್ದು. ಇಲ್ಲದಿದ್ದರೆ ಅದು ಲೇಟ್ ಆಗ್ತದೆ, ವಿಳಂಬ ಉಂಟಾಗುತ್ತದೆ. ಇಲ್ಲಿ ನಾವು ಜೊತೆ ಕೆಲಸದವರು. ಅದರಲ್ಲಿ ಇಲ್ಲಿ ನಾವು ನೆನೆಸಿಕೊಳ್ಳಬೇಕಾದಂತಹ ಪ್ರಾಮುಖ್ಯವಾದಂತಹ ಒಂದು ವಿಷಯ, ಈ ಕಟ್ಟಡದ ಕೆಲಸದಲ್ಲಿ ನಮಗೆ ಕೊಡಲ್ಪಟ್ಟಿರುವ ಜವಾಬ್ದಾರಿಯನ್ನು ನಾವು ನಿಭಾಯಿಸುವುದರಿಂದ ಈ ಕಟ್ಟಡದ ಪೂರ್ಣತೆಗೆ ವೇಗವನ್ನು ನಾವು ಸೇರಿಸುತ್ತಾ ಇದ್ದೇವೆ. ಅದಲ್ಲ ದೇವರಿಗೆ ಗೊತ್ತಿದೆ, ಅದು ಬೇರೆ ವಿಷಯ. ಅದನ್ನ ಯಾವಾಗಲೂ ನೆನೆಸಿಕೊಳ್ಳಿರಿ. ಕರ್ತನ ಈ ಕಟ್ಟಡದ ಕೆಲಸದಲ್ಲಿ ಭಾಗಿಗಳಾಗಿರೋ ನಾವು ಒಬ್ಬೊಬ್ಬರು ನೆನೆಸಿಕೊಳ್ಳಬೇಕಾದ ಒಂದು ವಿಷಯ, ಕರ್ತನೆ, ನನ್ನಿಂದಾಗಿ ನಿನ್ನ ಬರೋಣ 1 ದಿವಸವಾದರೂ ತಡವಾಗಬಾರದು. ನನಗೆ ಏನು ವಹಿಸಿಕೊಟ್ಟಿದ್ಯೋ ಅದನ್ನು ನಾನು ಮಾಡುತ್ತೇನೆ. ಇವತ್ತು ನಾನು ಮಾಡಬೇಕಾದದನ್ನು ನಾಳೆಗೆ ನಾನು ಮುಂದೂಡೋದಿಲ್ಲ. ಅದನ್ನು ನಾನು ನೆನೆಸಿಕೊಳ್ಳಬೇಕು. ಈ ಕಟ್ಟಡದ ಕೊನೆಯ ಕಲ್ಲು ಜೋಡಿಸಲ್ಪಟ್ಟ ಮೇಲೆ ಮಾತ್ರವೇ ಆತನು ಬರುತ್ತಾನೆ. ಅಲ್ಲಿವರೆಗೆ ಆತನಿಗೆ ಬರ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಈ ಕಟ್ಟಡ ಪೂರ್ಣ ಆಗಬೇಕು. ಕಟ್ಟಡ ಪೂರ್ಣವಾಗಬೇಕು. 2000 ವರ್ಷಗಳ ಹಿಂದೆ ಆತನು ಹೇಳಿದ್ದಾನೆ, ಇಗೋ ನಾನು ಬೇಗ ಬರುತ್ತೇನೆ ಎಂಬುದಾಗಿ. ಆದ್ರೆ ಈ ಕಟ್ಟಡ ಇನ್ನೂ ಪೂರ್ತಿ ಆಗಿಲ್ಲ. ಅದರಿಂದ ಗೃಹ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ, ತಡ ಆಗ್ತಾ ಇದೆ. ಕೊನೆ ಕಲ್ಲು ಇನ್ನೂ ಜೋಡಿಸಲ್ಪಡಲಿಲ್ಲ. ಈ ಕಲ್ಲುಗಳು ಯಾರು? ನಾವೆಲ್ಲ ಜೋಡಿಸಲ್ಪಟ್ಟ ಕಲ್ಲುಗಳು, ವಿಶ್ವಾಸಿಗಳಾಗಿದ್ದರೆ. ಆದರೆ ಇನ್ನೂ ಅನೇಕರಿದ್ದಾರೆ ನಮ್ಮ ಸುತ್ತಲೂ, ಈ ಲೋಕದಲ್ಲಿ, ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಈ ಜಿಲ್ಲೆಯಲ್ಲಿ, ಈ ಪ್ರದೇಶದಲ್ಲಿ ಕರ್ತನು ಮೊದಲೇ ಕಂಡುಕೊಂಡವರು. ಅವರಿಗೆ ಈ ಸುವಾರ್ತೆಯನ್ನು ತಲುಪಿಸಿ ಅವರನ್ನ ಕರ್ತನ ಕಡೆಗೆ ನಡೆಸುವಂತ ಒಂದು ದೊಡ್ಡ ಜವಾಬ್ದಾರಿ. ಅವರನ್ನು ಮಾನಸಾಂತರ ಪಡಿಸುವುದು ದೇವರ ಕೆಲಸ, ನಾವಲ್ಲ. ಆದ್ರೆ ಈ ಕೆಲಸಕ್ಕೋಸ್ಕರ ಅವರನ್ನು ಆಹ್ವಾನಿಸುವಂತ ಒಂದು ಕೆಲಸವಿದೆ, ಅದನ್ನು ನಾವು ಮಾಡಬೇಕು. ಯಾವುದಾದ್ರೂ ರೀತಿಯಲ್ಲಿ ಎಲ್ಲರೂ ಪ್ರಸಂಗಿಗಳು, ಎಲ್ಲರೂ ಸುವಾರ್ತಿಕರು ಎಂಬುದಾಗಿ ಎಲ್ಲ ನಾನಿಲ್ಲಿ ಹೇಳುತ್ತಾ ಇರುವಂತದ್ದು. ನಮ್ಮ ಕೈಲಾದಷ್ಟು ಇದಕ್ಕೋಸ್ಕರ ನಾವು ಮಾಡುತ್ತಾ ಇರಬೇಕು. ಎಲ್ಲೆಲ್ಲಿ ಸ್ವಾತಂತ್ರ್ಯವಿದೆಯೋ, ಎಷ್ಟೆಲ್ಲ ಸಾಧ್ಯವಾಗುತ್ತದೋ ಅದನ್ನು ನಾವು ಯಾವಾಗಲೂ ಮಾಡುವವರಾಗಿರಬೇಕು. ಅದರಿಂದಲೇ ಆ ಕರ್ತನ ಬರೋಣವು ವಿಳಂಬವಾಗುವುದಕ್ಕೆ ಜೀವವುಳ್ಳ ಕಲ್ಲುಗಳಾದ ನಾವು ಕಾರಣವಾಗಬಾರದು. ನಾವೆಲ್ಲರೂ ವೈಯಕ್ತಿಕವಾಗಿ ಅದಕ್ಕೋಸ್ಕರ ಯಾವಾಗಲೂ ಸಿದ್ಧಗೊಳ್ಳುತ್ತಿರುವವರು. ನಮಗೆ ವಹಿಸಿಕೊಡಲ್ಪಟ್ಟ ಕೆಲಸವನ್ನು ನಾವು ನಿರ್ವಹಿಸುವವರಾಗಿರಬೇಕು. ಅದು ಆ ವಾಕ್ಯದಲ್ಲಿ ನಾವು ಕಾಣುವ 2ನೇ ವಿಷಯ. ಇನ್ನು ಅದೇ ವಾಕ್ಯದಲ್ಲಿ ನಾವು ಕಾಣುವ 3ನೇ ವಿಷಯ, ಯೋಹಾನನ ಸುವಾರ್ತೆ 14ನೇ ವಾಕ್ಯದಲ್ಲಿ ನಾವು ಓದಿದಂತ ವಾಕ್ಯಗಳು, ನಾನು ತಿರುಗಿ ಬಂದು ಎಂಬುದಾಗಿ ಆತನು ಹೇಳಿದ ಮಾತು. ಅದನ್ನು 3ನೇದಾಗಿ ನಾವು ಕಾಣುವಂಥದ್ದು, ತಾನು ಹೋಗುವ ಸ್ಥಳದ ಮಾರ್ಗವನ್ನು ತನ್ನ ಶಿಷ್ಯರಿಗೆ ಆತನು ತೋರಿಸಿದ್ದಾನೆ. ಅದರಲ್ಲಿ ಹೇಳುವಂಥದ್ದೇನು? ಯೋಹಾನ 14:4 ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದದೆ ಅಂದನು. ಶಿಷ್ಯರ ಹತ್ರ ಹೇಳುವಂಥದ್ದು, ನಾನು ಹೋಗ್ತೇನೆ, ತಿರುಗಿ ಬರ್ತೇನೆ, ಆದ್ರೆ ನಾನು ಹೋಗುವ ಸ್ಥಳಕ್ಕೆ ಯಾವ ಮಾರ್ಗದಲ್ಲಿ ಬರಬೇಕು ಎಂಬುದು ನಿಮಗೆ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ. ನಾನು ಹೇಳಿದ ಅರ್ಥ ಆಯ್ತು ಅನಿಸ್ತೇನೆ.
ಆ ಮಾರ್ಗ. ಕರ್ತನಾದ ಯೇಸು ಕ್ರಿಸ್ತನು ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ, ಅಂದ್ರೆ ಈ ವಿಷಯ ಹೇಳಿದ ಮೇಲೆ ಅದೇ ವೇದ ಭಾಗದಲ್ಲಿ 6ನೇ ವಾಕ್ಯಕ್ಕೆ ಬರುವಾಗ ಆತನು ಹೇಳುವಂಥದ್ದು ನಾನೇ ಮಾರ್ಗವು, ನಾನೇ ಮಾರ್ಗವು. ಯೇಸು ಅವರಿಗೆ ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ ಎಂಬುದಾಗಿ ಹೇಳಿದರು. ನನ್ನ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ. ಅಂದ್ರೆ ಒಂದೇ ಒಂದು ಮಾರ್ಗ, ಅಲ್ಲಿ ಹೋಗ್ಲಿಕ್ಕೆ ಒಂದೇ ಒಂದು ಮಾರ್ಗ. ನಾನು ಹೋಗ್ತೇನೆ, ಅಲ್ಲಿ ಸ್ಥಳ ಸಿದ್ಧ ಮಾಡುತ್ತೇನೆ, ಆದ್ರೆ ಅಲ್ಲಿ ಬರ್ಲಿಕ್ಕೆ ಒಂದೇ ಒಂದು ಮಾರ್ಗ, ಅದೇ ಯಾವುದು? ನಾನೇ ಮಾರ್ಗ. ಆದ್ರೆ ಯೇಸು ಕ್ರಿಸ್ತನು ಒಂದು ಮಾರ್ಗವಾಗಿದ್ದಾನೆ. ಆ ಮಾರ್ಗ ನಿನಗೆ ಗೊತ್ತು ಎಂಬುದಾಗಿ ಆತನ ಶಿಷ್ಯ ಹತ್ರ ಹೇಳುವಂಥದ್ದು. ಇಂದು ನಾನು ಅದೇ ಹೇಳುವಂಥದ್ದು, ನಮಗೆ ಆ ಮಾರ್ಗ ಗೊತ್ತು. ಗೊತ್ತಿಲ್ಲದವರು ಮಾರ್ಗ ಗೊತ್ತಿಲ್ಲದೆ ಅಲೆದಾಡುತ್ತಿರುವಾಗ ಅವರಿಗೆ ಮಾರ್ಗ ಹೇಳಿಕೊಡುವುದು ದೊಡ್ಡ ಜವಾಬ್ದಾರಿ ನಮಗಿದೆ. ನಮಗೊಂದು ದೊಡ್ಡ ಜವಾಬ್ದಾರಿ ಇದೆ. ನಾವು ಎಷ್ಟೋ ಸಾರಿ ಪ್ರಯಾಣ ಮಾಡುವಾಗ, ಕೆಲವು ಕಡೆ ಎಲ್ಲ ಹೋಗುವಾಗ ನಮಗೆ ಮಾರ್ಗ ಗೊತ್ತಿಲ್ಲದಿದ್ರೆ ಆ ಊರಿನವ್ರ ಹತ್ರ ಅಥವಾ ಗೊತ್ತಿದ್ದವ್ರ ಹತ್ರ ಕೇಳ್ತೇವೆ. ಕೆಲವರು ದಾರಿ ತಪ್ಪಿಸ್ತಾರೆ, ಅಂತ ವಿಷಯ. ಆದ್ರೆ ಗೊತ್ತಿದ್ದವ್ರು ಹೇಳಿಕೊಡ್ತಾರೆ. ಅದೊಂದು ದೊಡ್ಡ ಜವಾಬ್ದಾರಿ. ಅದು ವ್ಯಕ್ತವಾಗಿ ನಾವು ನೋಡುವವರಾಗಿದ್ದೇವೆ. ಅರ್ಧ ಕ್ರಿಸ್ತನಿರುವಲ್ಲಿಗೆ ಸೇರುವುದಕ್ಕೆ ಕ್ರಿಸ್ತನೇ ಮಾರ್ಗವಾಗಿದ್ದಾನೆ. ಆದ್ರಿಂದಲೇ ನಾವು ಅಪೊಸ್ತಲ ಕೃತ್ಯ 4ನೇ ಅಧ್ಯಾಯದ 12ನೇ ವಾಕ್ಯದಲ್ಲಿ ನೋಡುವಂಥದ್ದು, ಬರಬೇಕಾದ ರಕ್ಷಣೆಯು ಬೇರೆ ಯಾವ ಹೆಸರಿನಿಂದಲೂ ನಮಗೆ ಸಿಕ್ಕುವುದಿಲ್ಲ. ಅಂದ್ರೆ ಬೇರೆ ಮಾರ್ಗವೇ ಇಲ್ಲ. ಇಂಗ್ಲಿಷ್ನವರು ಸಾಧಾರಣವಾಗಿ ಒಂದು ಗಾದೆ ಹೇಳ್ತಾರೆ, ಆಲ್ ರೋಡ್ ಲೀಡ್ಸ್ ಹೋಮ್ ಎಂಬುದಾಗಿ. ಎಲ್ಲ ಮಾರ್ಗಗಳು ರೋಮಿಗೆ ಹೋಗ್ತದೆ, ಸುಮ್ಮನೆ ಹೋಗೋದಿಲ್ಲ. ಎಲ್ಲ ಮಾರ್ಗದಲ್ಲಿ ಹೋದ್ರೆ ನೀವು ರೋಮಿಗೆ ಹೋಗೋದಿಲ್ಲ. ರೋಮಿಗೆ ಹೋಗ್ಬೇಕಾದ್ರೆ ಅದಕ್ಕೊಂದು ಮಾರ್ಗವಿಲ್ಲ, ಅದರಲ್ಲೇ ಹೋಗ್ಬೇಕು. ಬೇರೆ ನಿಮ್ಗೆ ಇಷ್ಟ ಬಂದ ಮಾರ್ಗದಲ್ಲಿ ಹೋದ್ರೆ ನೀವು ಬೇರೆ ಎಲ್ಲಿ ಆದ್ರೂ ಸಿಕ್ಕಾಕೊಳ್ತಿದ್ರಿ. ಅದನ್ನು ವ್ಯಕ್ತವಾಗಿ ದೇವರ ವಾಕ್ಯ ಹೇಳುವಂಥದ್ದು, ಬರಬೇಕಾದ ರಕ್ಷಣೆಯು ಇನ್ನು ಯಾರಲ್ಲಿಯೂ ಸಿಕ್ಕುವುದಿಲ್ಲ. ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆ ಆಗುವುದಿಲ್ಲ. ಅದೇ ಆ ಮಾರ್ಗ. ಈ ಮಾರ್ಗ ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿ. ಅದನ್ನು ಶಿಷ್ಯರ ಹತ್ರ ಯೋಹಾನ 14ರಲ್ಲಿ ತಿರುಗಿ ಬರ್ತೇನೆ ಎಂಬುದಾಗಿ ಹೇಳುವಂಥದ್ದು, ಆ ಮಾರ್ಗ ನಿಮಗೆ ಗೊತ್ತು ಎಂಬುದಾಗಿ ಹೇಳುವಾಗ ಆ ಮಾರ್ಗದ ಶ್ರೇಷ್ಠತೆ ಏನು? ಜೀವವುಳ್ಳ ಹೊಸ ದಾರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದ 19 ಮತ್ತು 20ನೇ ವಾಕ್ಯ, Hebrews chapter 10 verse 19 and 20. ಹೀಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ, ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಹಾಗಾದ್ರೆ ಈ ದಾರಿ, ಈ ಮಾರ್ಗ, ಇದರ ಬಗ್ಗೆ ದೇವರ ವಾಕ್ಯ ಏನು ಹೇಳುತ್ತದೆ? ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ದಾರಿ. ಈ ದಾರಿಗೆ ನಾವು ಹೋಗುವುದು ಹೇಗೆ? ರಕ್ತದ ಮೂಲಕ, ಆತನ ರಕ್ತದ ಮೂಲಕ, ಆತನ ಶರೀರವೆಂಬ ತೆರೆಯ ಮುಖಾಂತರ. ಅಂದ ಕ್ರಿಸ್ತನೆಂಬ ಈ ಒಂದು ಮಾರ್ಗವನ್ನು ತಿಳಿದುಕೊಂಡವರಾಗಿದ್ದೇವೆ. ತಿಳಿದುಕೊಂಡವರು ಮಾತ್ರವೇ ಆತನು ಹೋಗುವಲ್ಲಿಗೆ ಹೋಗಲಿಕ್ಕೆ ಸಾಧ್ಯ. ಈ ಮಾರ್ಗ ನಿಮಗೆ ಗೊತ್ತಿದೆ ಎಂಬುದಾಗಿ ಆತನು ಹೇಳುತ್ತಾನೆ. ಆದ್ಮೇಲೆ ಆತನು ತನ್ನ ಸೇವೆಯ ಕೊನೆಯ ಭಾಗದಲ್ಲಿ ಆತನು ಹೇಳುವಂಥದ್ದು, ನಾನು ಹೋಗುತ್ತೇನೆ, ಆದ್ರೆ ನೀವು ಲೋಕದ ಕಟ್ಟ ಕಡೆಯವರೆಗೆ ಹೋಗಿ ಎಲ್ಲರಿಗೂ ಈ ಮಾರ್ಗವನ್ನು ತಿಳಿಸಿರಿ ಎಂಬುದಾಗಿ. ಈ ಮಾರ್ಗವನ್ನು ಸೇರುವವರು ಅಲ್ಲಿಗೆ ಮುಖ್ಯ. ಅದು ವ್ಯಕ್ತವಾಗಿ ದೇವರ ವಾಕ್ಯದಲ್ಲಿ ನಾವು ಕಾಣುವಂತಹ ಒಂದು ವಿಷಯವಾಗಿದೆ. ಏನು? ಕ್ರಿಸ್ತನೆಂಬ ಈ ಮಾರ್ಗವನ್ನು ತಿಳಿದುಕೊಳ್ಳುವುದೇ ಆತನ ಎರಡನೆಯ ಬರೋಣದಲ್ಲಿ ಒಯ್ಯಲ್ಪಡುವುದಕ್ಕಿರುವ ಅವಶ್ಯಕತೆ. ಕ್ರಿಸ್ತನು ಅಂತರಿಕ್ಷದಲ್ಲಿ ಬರುತ್ತಾನೆ, ಅದನ್ನು ನಾನು ವಿವರಿಸಿ ಹೇಳ್ತೇನೆ. ಮಧ್ಯಾಕಾಶದಲ್ಲಿ ಆತನು ಬರುತ್ತಾನೆ. ಆ ಒಂದು ಬರೋಣದಲ್ಲಿ ನಾವು ಒಯ್ಯಲ್ಪಡಬೇಕಾದ್ರೆ
ಅದಕ್ಕಿರುವ ಏಕೈಕ ಮಾರ್ಗ ಕ್ರಿಸ್ತನೆಂಬ ಮಾರ್ಗವನ್ನು ತಿಳಿದುಕೊಂಡವರಾಗಿರಬೇಕು. ಅಲ್ಲದಿದ್ದರೆ ಯಾವ ವ್ಯಕ್ತಿಗೂ, ಸತ್ತವನಾದರೂ ಜೀವಂತವನಾಗಿರುವುದಾದರೂ, ದೇವರ ಬಳಿಗೆ ಏರಿ ಹೋಗುವುದಕ್ಕೆ ಸಾಧ್ಯವಿಲ್ಲ. ಆತನು ಹೇಳಿ, ನಾನು ಎಲ್ಲಿಗೆ ಹೋಗುತ್ತೇನೆ, ಅದೇನು ಮಾಡ್ತಾನೆ ಅಂದ್ರೆ, ನಾನು ನನ್ನ ತಂದೆ ಬಳಿಗೆ ಹೋಗ್ತೇನೆ, ನಾನು ಎಲ್ಲಿಂದ ಬಂದನೋ ಅಲ್ಲಿಗೆ ಹೋಗುತ್ತೇನೆ. ಆತನು ಎಲ್ಲಿಂದ ಬಂದಿದ್ದಾನೆ? ಪರಲೋಕದಿಂದ ಬಂದಿದ್ದಾನೆ, ತಂದೆ ಬಳಿಯಿಂದ ಬಂದಿದ್ದಾನೆ. ಅಣ್ಣ, ಈ ವಿಷಯವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಇನ್ನೊಂದು ಪ್ರಾಮುಖ್ಯವಾದ ವಿಷಯ, ಯೇಸು ಕ್ರಿಸ್ತನ ಮರಣದವರೆಗೆ ಆದಮನಿಂದ ಹಿಡಿದು ಯಾವ ಮನುಷ್ಯನ ಆತ್ಮವೂ ದೇವರ ಬಳಿ ಸೇರಿರಲಿಲ್ಲ, ಸಾಧ್ಯವಿಲ್ಲ. ಮೊಟ್ಟ ಮೊದಲನೆಯ ಮಾನವನಾದ ಈ ಆದಮನು, ಅವನು ಪಾಪ ಮಾಡಿದನು. ಅವನಿಂದ ಹಿಡಿದು ಅವನಿಂದ ಹುಟ್ಟಿದ ಎಲ್ಲ ಮನುಷ್ಯರಲ್ಲಿ ಪಾಪವಿರುವುದರಿಂದ ಆದಮನಿಂದ ಹುಟ್ಟಿ ಭೂಮಿಯಲ್ಲಿ ಮನುಷ್ಯರಾಗಿರುವ ಯಾರೂ ಪರಲೋಕಕ್ಕೆ, ದೇವರ ಸನ್ನಿಧಾನಕ್ಕೆ ಹೋಗುವುದಕ್ಕೆ ಯೋಗ್ಯರಾಗಿರಲಿಲ್ಲ. ಆದಮನಿಂದ ಹಿಡಿದು ಯೇಸು ಕ್ರಿಸ್ತನ ಮೊದಲನೆಯ ಬರೋಣದವರೆಗೆ, ಅಥವಾ ಆತನ ಶಿಲುಬೆಯ ಮರಣದವರೆಗೆ ಎಷ್ಟೋ ಸಾವಿರ ವರ್ಷಗಳು ದಾಟಿ ಹೋಗಿವೆ. ಈ ಇಷ್ಟು ಸಾವಿರ ವರ್ಷಗಳಲ್ಲಿ ಭೂಮಿಯಲ್ಲಿ ಎಷ್ಟು ಮನುಷ್ಯರು ಹುಟ್ಟಿದ್ದಾರೆ, ಎಷ್ಟು ಮನುಷ್ಯರು ಸತ್ತಿದ್ದಾರೆ. ಆದ್ರೆ ಅವರು ಯಾರೂ ಮೇಲಕ್ಕೆ ಹೋಗಲಿಲ್ಲ. ಆದ್ರೆ ಅವರಿಗೆ ಏನಾಯಿತು? ಕ್ರಿಸ್ತನ ಶಿಲುಬೆಯ ಮರಣದವರೆಗೆ ತೀರಿಕೊಂಡ ಭಕ್ತರೆಲ್ಲರೂ ಒಂದು ನಿರ್ದಿಷ್ಟ ನಿಶ್ಚಿತ ಸ್ಥಳದಲ್ಲಿ ಸಂರಕ್ಷಿಸಲ್ಪಟ್ಟಿದ್ದರು. ಹಳೆಯ ಕಾಲದಲ್ಲಿ ಅಂದ್ರೆ ಕ್ರಿಸ್ತನು ಬಂದು ಸಾಯುವುದಕ್ಕಿಂತಲೂ ಮೊದಲೇ ಭಕ್ತರು ಅಭಕ್ತರು ಇದ್ದರು. ದೇವರನ್ನು ಅರಿತವರು, ಅವರು ಹೊಸ ಒಡಂಬಡಿಕೆ ಸಭೆಯ ವಿಶ್ವಾಸಿಗಳು ಎಂಬುದಾಗಿಲ್ಲ, ದೇವ ಭಕ್ತರಾಗಿ ಜೀವಿಸಿದವರು ಅನೇಕರಿದ್ದಾರೆ. ಅದಕ್ಕೆ ದೇವರಿಗೆ ತನ್ನದೇ ಆದ ಕೆಲವು ಅನೇಕ ಮಾನದಂಡಗಳಿದೆ. ದೇವರನ್ನು ತಿರಸ್ಕರಿಸಿ ಪಾಪದಲ್ಲಿ ಜೀವಿಸುವವರು ಇದ್ದಾರೆ. ಸೊ ಅಂದು ಸಾಯುವಾಗ ಭಕ್ತರಾಗಿ ಸಾಯುವವರು, ಭಕ್ತರಲ್ಲದೆ ಸಾಯುವವರು, ಎರಡು ಗುಂಪು ಅಂದು ಇದ್ದು ಇಂದು ಇದೆ. ಅಂದು ಭಕ್ತರಾಗಿ ತೀರಿಕೊಂಡ ಪ್ರತಿಯೊಬ್ಬರ ಆತ್ಮವನ್ನು ಆತನು ಅಥವಾ ದೇವರು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಸಂರಕ್ಷಿಸಿ ಇಟ್ಟಿದ್ದನು. ಒಂದು ಉದಾಹರಣೆಯನ್ನು ನಾವು ಲೂಕನ ಸುವಾರ್ತೆ 16ನೇ ಅಧ್ಯಾಯದ 22ನೇ ವಾಕ್ಯದಿಂದ 24ನೇ ವಾಕ್ಯದವರೆಗೆ ಓದುವುದಾದ್ರೆ, ಲೂಕ್ಸ್ ಗಾಸ್ಪಲ್ ಚಾಪ್ಟರ್ 16 ವರ್ಸ್ 22 to 24, ಅಲ್ಲಿ ನಾನು ಅದನ್ನು ಓದುತ್ತೇನೆ, ಗಮನವಿಟ್ಟು ಕೇಳಿರಿ. ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷಗಾರನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ಆ ಐಶ್ವರ್ಯವಂತನು ಸಹ ಸತ್ತನು. ಅವನಿಗೆ ಉತ್ತರ ಕ್ರಿಯೆಗಳು ಆದವು. ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಅವನ ಎದೆಗೆ ಒರಗಿಕೊಂಡಿದ್ದ ಲಾಜರನನ್ನು ನೋಡಿ, ತಂದೆ ಅಬ್ರಹಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜರನನ್ನು ಕಳುಹಿಸು. ಅವನು ತನ್ನ ತುದಿ ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ. ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳಿದನು. ನಮಗೆಲ್ಲ ಗೊತ್ತಿರುವಂತಹ ಸಂಡೇ ಸ್ಕೂಲ್ನಿಂದ ಕಲಿಸುವಂತಹ ಒಂದು ಕತೆ, ಲಾಜರನು ಮತ್ತು ಐಶ್ವರ್ಯವಂತರು. ಇದು ಕರ್ತನು ಹೇಳಿದಂತಹ ಒಂದು ಉದಾಹರಣೆ. ಇದು ಉದಾಹರಣೆ ಮಾತ್ರವಲ್ಲ, ಇದು ಯಥಾರ್ಥವಾದಂತಹ ಒಂದು ಘಟನೆ. ಬರೀ ಒಂದು ಸಾಮ್ಯ ರೂಪದಲ್ಲಿ ಹೇಳಿದ ವಿಷಯವಲ್ಲ. ಯಾಕಂದ್ರೆ ನಾವು ಈ ಸಾಮ್ಯಗಳನ್ನು ಕಲಿಯುವಾಗ ಅದರಲ್ಲಿ ತಿಳ್ಕೊಳ್ಬೇಕಾದ ಒಂದು ವಿಷಯ, ನಿರ್ದಿಷ್ಟವಾದ ಹೆಸರನ್ನು ಹೇಳಿದ್ದರೆ ಅದು ಯಥಾರ್ಥ ಘಟನೆ, ಅದರಂತೆ ಎಂಬುದಾಗಿ ಅಲ್ಲ. ಅಲ್ಲಿ ಲಾಜರನು ಎಂಬ ಒಂದು ವ್ಯಕ್ತಿಯ ಹೆಸರನ್ನು ಕರ್ತನು ಹೇಳಿದ್ದಾರೆ. ಅದರ ಒಂದು ಸೃಷ್ಟಿಕತೆ ಅಲ್ಲ, ಇದು ನಡೆದಂತಹ ಒಂದು ಘಟನೆ. ಅದರಿಂದಲೇ ನಿರ್ದಿಷ್ಟವಾದ ಒಂದು ಹೆಸರು. ಆದ್ರೆ ಅಲ್ಲಿ ಭಕ್ತನಾಗಿ ಸತ್ತವನು ಲಾಜರನು, ಅಭಕ್ತನಾಗಿ ಸತ್ತವನು ಐಶ್ವರ್ಯವಂತನು. ಇಬ್ಬರ ಆತ್ಮಗಳು ಎರಡು ಸ್ಥಳಗಳಿಗೆ ಹೋಯಿತು. ಆದ್ರೆ ಎರಡು ಒಂದೇ ಸ್ಥಳಗಳಿಗಲ್ಲ. ಈ ಐಶ್ವರ್ಯವಂತನು ಹೋದದ್ದು ಯಾತನೆಯ ಸ್ಥಳ,
ಅಬ್ರಹಾಮನು ಹೋದಂತಹ ಆ ಸ್ಥಳಕ್ಕೆ ಅಂದಿನ ಯಹೂದ್ಯರು ಕರೆಯುತ್ತಿದ್ದಂತಹ ಒಂದು ಹೆಸರು ಅಬ್ರಹಾಮನ ಎದೆ ಎಂಬುದಾಗಿ ಅದೊಂದು ಸುರಕ್ಷಿತವಾದ ಪರದೀಸೆ. ಅಲ್ಲದೆ ಅಬ್ರಹಾಮನಲ್ಲಿ ಕೂತಿದ್ದಾನೆ, ಅವನ ಎದೆಗೆ ಒರಗಿಕೊಂಡು ಕೂತಿದ್ದಾನೆ ಎಂಬ ಅರ್ಥದಲ್ಲಿ ಅಲ್ಲ. ಅವರು ಅಂದು ಆ ಒಂದು ಪರದೀಸೆಗೆ ಕೊಟ್ಟಂತಹ ಒಂದು ಹೆಸರು ಎಬ್ರಹಾಮ್ಸ್ ಬೂಸಮ್ ಅಂತ. ಆ ಸ್ಥಳದಲ್ಲಿ ಯಾತನೆ ಇಲ್ಲ. ಆದ್ರೆ ಈ ಕೆಳಗಿರುವಂತವನು ಯಾತನೆ ಸ್ಥಳದಲ್ಲಿರುವವನಿಗೆ ಅದು ಕಾಣ್ತದೆ. ಅವನು ಹೇಳುವಂಥದ್ದು, ಅಯ್ಯೋ ಇಲ್ಲಿ ಯಾತನೆ, ಅವನನ್ನು ಸ್ವಲ್ಪ ನನ್ನ ಹತ್ರ ಕಳಿಸು. ಅವನ ತುದಿ ಬೆರಳಿಂದ ಒಂದು ಬೊಟ್ಟು ನೀರನ್ನು ನನ್ನ ನಾಲಿಗೆ, ಎಷ್ಟು ವರ್ಷ ನಿನ್ನ ಮನೆ ಬಾಗಿಲಲ್ಲಿ ಮಲ್ಕೊಂಡಿದ್ದ, ಅವನಿಗೆ ಒಂದು ಲೋಟ ನೀರು ಕೊಡುವಂತ ಒಂದು ಆಶೆ ನಿನ್ನಲ್ಲಿ ಬರಲ್ಲ. ಈಗ ಅವನ ತುದಿ ಬೆರಳು, ಅಯ್ಯೇ ಮೈಯೆಲ್ಲ ಕಜ್ಜಿ ಗುರುಕು ಬಂದು ಕುಷ್ಠ ಹಿಡಿದಾಗ ಮಲ್ಕೊಂಡವನು ನಿನ್ನ ಬಾಯಿಗೆ ಆಯ್ತಾ, ನೀನು ಐಶ್ವರ್ಯವಂತನಲ್ವ, ಬಂಗಾರದ ಬಟ್ಟಲ್ಲಿ ನೀರು ಕುಡಿತಾ ಇದ್ದವನು. ನೆನೆಸಿಕೊಳ್ಬೇಕಾದ ಒಂದು ವಿಷಯ, ಇವತ್ತು ನೋಡುವಂಥದ್ದಲ್ಲ ರೀ, ಅಂದು ನಡೆಯುವಂಥದ್ದು. ಆಗ ಅವನಿಗೆ ದೊರಕುವಂತ ಉತ್ತರ ಅದರ 26ನೇ ವಾಕ್ಯದಲ್ಲಿ, ನಮಗೂ ನಿಮಗೂ ನಡುವೆ ದೊಡ್ಡದೊಂದು ಡೊಂಗುರ ಸ್ಥಾಪಿಸಿಯದೆ, ಆದ ಕಾರಣ ಈ ಕಡೆಯಿಂದ ಯಾರು ಅಲ್ಲಿಗೂ ಹೋಗ್ಲಿಕ್ಕೆ ಆಗುದಿಲ್ಲ, ಅಲ್ಲಿಂದ ಯಾರು ಈ ಕಡೆಗೂ ಬರ್ಲಿಕ್ಕೆ ಆಗುದಿಲ್ಲ. ಆದ್ರೆ ಇದೆ ಎರಡೂ ಬೇರೆ ಬೇರೆ ಸ್ಥಳ. ನಾನು ಯಾಕೆ ಈ ಒಂದು ಭಾಗವನ್ನು ಇಲ್ಲಿ ಓದಿ ವಿವರಿಸಿದೆ ಎಂಬುದಾಗಿ ಕೇಳಿದರೆ, ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ಅಥವಾ ಯೇಸು ಕ್ರಿಸ್ತನ ಶಿಲುಬೆಯ ಮರಣದವರೆಗೆ ತೀರಿಕೊಂಡಂತಹ ಭಕ್ತರು ಒಂದು ನಿರ್ದಿಷ್ಟವಾದ ಸ್ಥಳಕ್ಕೆ ಒಯ್ಯಲ್ಪಟ್ಟು ಅಲ್ಲಿ ಅವರು ಸುರಕ್ಷಿತರಾಗಿ ಸಂರಕ್ಷಿಸಲ್ಪಟ್ಟಿದ್ದಾರೆ. ಯಾಕೆ? ಬರುವ ಮುಂದಿನ ದಿನಗಳಲ್ಲಿ ಎದ್ದು ಬರುವುದಕ್ಕೋಸ್ಕರ. ಯಾರಿಗೂ ಮೇಲೋಗ್ಲಿಕ್ಕೆ ಆಗೋದಿಲ್ಲ, ಯಾರಿಗೂ ಮೇಲೋಗ್ಲಿಕ್ಕೆ ಆಗೋದಿಲ್ಲ. ಮೇಲೋಗ್ಬೇಕಾದ್ರೆ ಕ್ರಿಸ್ತನು ಸಾಯಲೇಬೇಕು. ಎಷ್ಟು ಸಾವಿರ ವರ್ಷ ಆದರೂ ಆತನು ಸಾಯಬೇಕು. ಅದೇ ಯೇಸು ಕ್ರಿಸ್ತನ ಮರಣದ ಬಗ್ಗೆ ನಾವು ನೋಡುವಂಥದ್ದು. ಅದರಿಂದ ಕ್ರಿಸ್ತನ ಶಿಲುಬೆಯ ಮರಣದ ನಂತರ ಮಾತ್ರ ಇವರಿಗೆ ಆ ಸೆರೆಯಿಂದ ಬಿಡುಗಡೆ ದೊರಕಿತು. ಆ ಸೆರೆ ಎಂಬುದಾಗಿ ಹೇಳಿದ್ರೆ ಜೈಲು ಎಂಬುದಾಗಿ ಇಲ್ಲ, ಅವರೊಂದು ನಿರ್ದಿಷ್ಟ ಸ್ಥಾನದಲ್ಲಿ ಇಡಲ್ಪಟ್ಟಿದ್ದರು. ಈ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 8ನೇ ವಾಕ್ಯ, ಎಫಿಷಿಯನ್ಸ್ 4:8, ಅಲ್ಲಿ ನಾವು ಓದುವಂಥದ್ದು. ಆದ್ದರಿಂದ ಆತನು ಉನ್ನತ ಸ್ಥಾನಕ್ಕೆ ಏರಿದಾಗ ತಾನು ಜಯಿಸಿದ್ದ ಬಹುಜನರನ್ನು ಸೆರೆ ಹಿಡಿದುಕೊಂಡು ಹೋಗಿ ಮನುಷ್ಯರಿಗೆ ದಾನಗಳನ್ನು ಮಾಡಿದನು. ಈ ವಾಕ್ಯದ ಬಗ್ಗೆ ಅನೇಕ ವಿವರಣೆಗಳು ಪಂಡಿತರಲ್ಲಿದೆ. ಅದರಲ್ಲಿ ಒಂದು ವಿವರಣೆ ನಾನು ಅಂಗೀಕರಿಸಲಿಕ್ಕೆ ಇಷ್ಟವಾದಂತಹ ಒಂದು ವಿಷಯ, ಈ ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ಅಂದ್ರೆ ಕ್ರಿಸ್ತನ ಮರಣದವರೆಗೆ ತೀರಿಕೊಂಡಿದ್ದ ಭಕ್ತರ ಆತ್ಮಗಳು ಒಂದು ನಿರ್ದಿಷ್ಟ ಸ್ಥಾನದಲ್ಲಿ ಸೆರೆಯಾಗಿ ಇಡಲ್ಪಟ್ಟಿದ್ದರು. ಅವರನ್ನು ಪರಲೋಕಕ್ಕೆ ಕೊಂಡು ಹೋಗ್ಲಿಕ್ಕೆ ಆಗುವುದಿಲ್ಲ. ಆದರೆ ಯೇಸು ಕ್ರಿಸ್ತನ ಮರಣ ನಂತರ ಆತನು ಇವರನ್ನು ಸೆರೆಯೊಳಗಿಂದ ಬಿಡಿಸಿ ಪರಲೋಕದಲ್ಲಿರುವ ಒಂದು ಸ್ಥಳದಲ್ಲಿ ಸೇರಿಸಿದ್ದಾರೆ, ದೇವರ ಬಳಿಯಲ್ಲಿ. ಅದು ನಂಬಲು ಯೋಗ್ಯವಾದಂತಹ ಒಂದು ವಿಷಯವೇ ಆಗಿದೆ ಎಂಬುದಾಗಿ ನಾನು ನೆನೆಸುತ್ತೇನೆ. ಇನ್ನು ಇದಕ್ಕೆ ವಿಪರೀತವಾದ ಬೋಧನೆಗಳಿದ್ದರೂ ಇರಲಿ, ಇಂಥ ಅನೇಕ ಬೋಧನೆಗಳೆಲ್ಲ ಇದೆಯಲ್ಲ. ಈ 2ನೇ ಬರೋಣದಲ್ಲಿ ನಾವು ನೋಡ್ತೇವೆ, ತುಂಬಾ ವಿಪರೀತವಾದ ಬೋಧನೆಗಳೆಲ್ಲ ನಡೀತಾ ಇದೆ. ಅಂದ್ರೆ ರಕ್ಷಿಸಲ್ಪಟ್ಟವರು ಒಯ್ಯಲ್ಪಡುತ್ತಾರೆ, ಅದು ಬೇರೆ ವಿಷಯ. ನಮ್ಮನ್ನು ಪರಲೋಕಕ್ಕೆ ಕೊಂಡು ಹೋಗುವಂಥದ್ದು ಉಪದೇಶವಲ್ಲ, ನಂಬಿಕೆ, ರಕ್ಷಣೆ. ಒಂದು ಆ ವಿಷಯ ನಾವು ಗಮನದಲ್ಲಿಟ್ಟುಕೊಳ್ಳಬೇಕು. ನಾನು ಯಾಕೆ ವಿಷಯವನ್ನು ಇಲ್ಲಿ ಹೇಳುತ್ತಾ ಇದ್ದೇನೆ ಎಂಬುದಾಗಿ ಕೇಳಿದ್ದೆ. ಕರ್ತನಾದ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದ ಮೇಲೆ ಆತನು ಮರಿಗಳಿಗೆ ಕಾಣಿಸಿಕೊಂಡನು ಎಂಬುದಾಗಿ ನಾವು ನೋಡುತ್ತೇವೆ. ಯೋಹಾನನ ಸುವಾರ್ತೆ 20ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ, ಜಾನ್ 20:17, ಅಲ್ಲಿ ಕ್ರಿಸ್ತನನ್ನು ನೋಡುವುದಕ್ಕಾಗಿ ವಾರದ ಮೊದಲನೇ ದಿನ ಬೆಳಿಗ್ಗೆ ಮರಿಯಳು ಓಡಿ ಬಂದಿದ್ದಾಳೆ. ಅಲ್ಲಿ ಯಾರನ್ನೋ ಕಂಡು ತೋಟಗಾರನ ಇರಬಹುದು ಎಂಬುದಾಗಿ ನೆನೆಸಿದ, ಅದರ ಕರ್ತನ ಎಂಬುದಾಗಿ ಮೊದಲು ಆಕೆಗೆ ಗೊತ್ತಾಗಲಿಲ್ಲ. ಆಮೇಲೆ ಆತನು ಕರೆದಾಗ ಆಕೆಗೆ ಗೊತ್ತಾಯ್ತು, ಅಯ್ಯೋ ಇದೇ ಸ್ವಾಮಿ ಎಂಬುದಾಗಿ. ಸ್ವಾಮಿ ಎಂಬುದಾಗಿ ಕರೆದ ಕೂಡಲೇ ಇವಳು ಓಡಿ ಹೋಗಿ ಆತನನ್ನು ಹಿಡಿಯುವುದಕ್ಕೆ, ಆತನ ಪಾದಗಳಿಗೆ, ಅಂದ್ರೆ ಆತನ ಭೂಮಿಯಲ್ಲಿದ್ದ ಹಾಗೆ ಆ ಶರೀರದಲ್ಲಿದ್ದಾಗ ಯಾರು ಹೋಗಿ ಆತನ ಅಪ್ಪಿಕೊಳ್ಳಬಹುದು ಅಥವಾ ಆತನ ಕಾಲುಗಳನ್ನು ಹಿಡಿಯಬಹುದು, ಆತನನ್ನು ಮುಟ್ಟಬಹುದು. ಆದ್ರೆ ಈಗ ಪುನರುತ್ಥಾನ ಹೊಂದಿದ ಮೇಲೆ ಆತನು ಹೇಳುವಂತ ಮಾತು ಈ 17ನೇ ವಾಕ್ಯದಲ್ಲಿ, ಯೇಸು ಆಕೆಗೆ ಅಂದ್ರೆ ಮಗ್ದಲದ ಮರಿಯಳಿಗೆ
ನನ್ನನ್ನು ಹಿಡಿಯಬೇಡ, ಯಾಕಂದ್ರೆ ನಾನು ಇನ್ನೂ ತಂದೆಯ ಬಳಿಗೆ ಏರಿ ಹೋದವನಲ್ಲ. ಪುನರುತ್ಥಾನ ಹೊಂದಿ ಮರಿಯಳಿಗೆ ಪ್ರತ್ಯಕ್ಷನಾದಾಗ ಮರಿಯ ಹತ್ರ ಹೇಳುವಂಥದ್ದು, ನನ್ನನ್ನು ನೀನು ಹಿಡಿಬೇಡ, ನನ್ನನ್ನು ಮುಟ್ಟಲೇಬಾರದು, ಯಾಕಂದ್ರೆ ನಾನು ತಂದೆ ಬಳಿಗೆ ಇನ್ನೂ ಏರಿ ಹೋದವನಲ್ಲ ಅಂತ. ನೀನು ಹೋಗಿ ನನ್ನ ಸಹೋದರರ ಬಳಿಗೆ ಹೋಗಿ ಅವ್ರ ಹತ್ರ ಹೇಳು, ನಾನು ನನ್ನ ತಂದೆಯು ನಿಮ್ಮ ತಂದೆಯು, ನನ್ನ ದೇವರು ನಿಮ್ಮ ದೇವರು ಆಗಿರುವ ಆತನ ಬಳಿಗೆ ಏರಿ ಹೋಗುತ್ತೇನೆ. ಅದನ್ನು ಯಾವಾಗ ಏರಿ ಹೋದ ನಮಗೆ ಗೊತ್ತಿಲ್ಲ, ಅದೆಲ್ಲ ಹೋಗಿ. ಆದ್ರೆ ಮುಂದೆ ನಾವು ಬರುವಾಗ ಯೋಹಾನನ ಸುವಾರ್ತೆ 20ನೇ ಅಧ್ಯಾಯದ 27ನೇ ವಾಕ್ಯದಲ್ಲಿ ತೋಮನಿಗೆ ಆತನು ಪ್ರತ್ಯಕ್ಷನಾಗ್ತಾನೆ. ಅದರ ಮೊದಲ ಆತನ ಶಿಷ್ಯರ ಮುಂದೆ ತೋಮನಲ್ಲಿರಲಿಲ್ಲ, ತೋಮನ್ ನಂಬುತ್ತಾ ಇರಲಿಲ್ಲ. ಆಗ ಆತನು ಹೇಳುವಂಥದ್ದು, ತೋಮನಿಗೆ ನಿನ್ನ ಬೆರಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು, ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು, ನಂಬದವನಾಗಿರಬೇಡ, ನಂಬುವವನಾಗು ಎಂದು ಹೇಳಿದನು. ಸ್ವಲ್ಪ ಮೊದಲು ಮರಿಯಳ ಹತ್ರ ನನ್ನನ್ನು ಮುಟ್ಟಬೇಡ, ಯಾಕೆ ನಾನು ಇನ್ನೂ ನನ್ನ ತಂದೆ ಬಳಿಗೆ ಏರಿ ಹೋಗಲಿಲ್ಲ. ಆಮೇಲೆ ತೋಮನ ಹತ್ರ ಹೇಳುವಂಥದ್ದು, ನನ್ನನ್ನು ಮುಟ್ಟಿ ನೋಡು, ನನ್ನ ಪಕ್ಕೆಯನ್ನು ಮುಟ್ಟಿ ನೋಡು, ಕೈಗಳನ್ನು ಮುಟ್ಟಿ ನೋಡು, ಯಾರಿಗೂ ಮುಟ್ಟಬಹುದು, ಏನು ತೊಂದರೆ ಇಲ್ಲ. ಹಾಗಾದ್ರೆ ಈ ಮಧ್ಯದಲ್ಲಿ ಏನಾಗಿರಬಹುದು ಅಲ್ಲಿ ಬರೆಯಲ್ಪಡಿದ್ರು ನಾವು ಊಹಿಸಬಹುದಾದ ವಿಷಯ. ಆತನ ತಂದೆ ಬಳಿಗೆ ಹೋಗಿ ಬಂದಿದ್ದ. ಯಾಕಂದ್ರೆ ಈ ಪುನರುತ್ಥಾನ ಹೊಂದಿದ ಮಹಿಮೆಯುಳ್ಳ ಶರೀರ ಅತಿ ವೇಗವಾಗಿಯೂ, ಈಗ ಇರುವಂತ ಸೂಪರ್ ಸೋನಿಕ್ನ ಹಾಗೆ ಅಲ್ಲ. ಈಗ ಭೂಮಿಯಿಂದ ಚಂದ್ರನಿಗೆ ಹೋಗ್ಲಿಕ್ಕೆ ಅಥವಾ ಇನ್ನು ಎಲ್ಲೆಲ್ಲಿ ಯಾವ ಗೋಳಕ್ಕೆ ಹೋಗ್ತಾರೆ ಎಷ್ಟೋ ಫಾಸ್ಟ್ ಆಗಿ, ನಮಗೆ ಊಹಿಸ್ಲಿಕ್ಕೆ ಆಗುದಿಲ್ಲ ಅಷ್ಟು ಸ್ಪೀಡಲ್ಲಿ. ಆದ್ರೆ ಈ ಪುನರುತ್ಥಾನ ಹೊಂದಿದ ಶರೀರ ಅದಕ್ಕಿಂತಲೂ ವೇಗವಾಗಿ ಸಂಚರಿಸಲಿಕ್ಕೆ ಸಾಧ್ಯವುಳ್ಳ. ಅದು ನಮಗೂ ಸಿಗ್ತದೆ, ನಮಗೂ ಅದೇ ದೇಹ ಸಿಗ್ತದೆ. ಅದೇ ಈ 2ನೇ ಬರಣದ ಬಗ್ಗೆ ನಾನು ಹೇಳ್ತಾ ಬರುವಂಥದ್ದು. ಯಾವ ಗೋಡೆಗಳ ಮುಖಾಂತರ ಹಾದು ಹೋಗಬಹುದು, ಅಡ್ಡಿ ಯಾವುದೂ ಇಲ್ಲ. ಅದು ಆ ದೇಹದ ವಿಶೇಷತೆ. ಆದ್ರಿಂದ ಈ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದಾಗ ನೋಡುವಾಗ ಅದೇ ರೂಪವಿದ್ದರೂ ಆ ದೇಹದ ಘಟನೆ ಬೇರೆ, ಅದು ಮಹಿಮೆಯುಳ್ಳ ಒಂದು ದೇಹ. ಅಂದ ಮರಿಯಳಿಗೆ ಆತನು ಪ್ರತ್ಯಕ್ಷನಾದ ಮೇಲೆ ಅಲ್ಲಿಂದ ಹಿಡಿದು ತೋಮನಿಗೆ ಪ್ರತ್ಯಕ್ಷನಾಗುವವರೆಗೆ ಆತನು ಈ ಮಧ್ಯದಲ್ಲಿ ತಂದೆ ಬಳಿಗೆ ಹೋಗಿ ಬಂದಿರಲೇಬೇಕು ಎಂಬುದಾಗಿ ನಾವು ನಂಬಬಹುದು. ಇನ್ನು ಅದಲ್ಲ ಎಂಬುದಾಗಿ ವಾದಿಸುವರಿದ್ರೆ ವಾದಿಸಿ ತೊಂದರೆ ಇಲ್ಲ, ಹೋಗುವಾಗ ನಾವೆಲ್ಲರೂ ಒಟ್ಟಿಗೆ ಹೋಗ್ತೇವೆ, ಅದು ಬೇರೆ ವಿಷಯ. ಅದರಿಂದ ಅಲ್ಲಿ ನಾವು ಕಾಣುವಂತಹ ಆ ವಿಷಯ. ಆದ್ರೆ ಆ ಹೋಗೋಣದಲ್ಲಿ ಸೆರೆಯಲ್ಲಿದ್ದ ಈ ಆತ್ಮಗಳನ್ನು, ಅಂದ್ರೆ ಭಕ್ತರಾಗಿ ತೀರಿಕೊಂಡವರನ್ನು ಆತನು ಕೊಂಡು ಹೋಗಿದ್ದಾನೆ. ಅದರ ಮೇಲೆ ಹೋಗುವಾಗ ನಾನು ನೆನೆಸುತ್ತೇನೆ, ಪರಲೋಕದಲ್ಲಿರುವಂತಹ ಆ ದೂತಗಳು ನೋಡುತ್ತಾ ಇದೆ. ಯಾಕಂದ್ರೆ ಸುಮಾರು 33 ವರ್ಷಗಳ ಹಿಂದೆ ಈ ಸಿಂಹಾಸನದ ಮೇಲೆ ಕೂತಿದ್ದ ಆತನು ಯಾವುದೋ ಒಂದು ಮನುಷ್ಯನ ರೂಪವನ್ನು ತಾಳಿ ಭೂಮಿಗೆ ಇಳಿದು ಹೋಗಿದ್ದಾನೆ. ಆತನು ಯಾರು ಎಂಬುದಾಗಿ ಈ ಭೂಮಿಯಲ್ಲಿರುವವರಿಗೆ ಗೊತ್ತಿಲ್ಲದಿದ್ದರೂ ಆ ದೂತರಿಗೆ ಚೆನ್ನಾಗಿ ಗೊತ್ತು. ಮುಖವನ್ನು ತೋರಿಸೋದಕ್ಕೆ ಧೈರ್ಯವಿಲ್ಲದೆ 2ರಿಂದ ಕಣ್ಣು ಮುಖಗಳನ್ನು ಮುಚ್ಚಿ, 2ರಿಂದ ಪಾದಗಳನ್ನು ಮುಚ್ಚಿ, 2ರಿಂದ ಹಾರಾಡುತ್ತಾ ಸದಾ ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು 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 ಎಂಬುದಾಗಿ ಹೇಳುತ್ತಾ ಇದ್ದ ಆತನು ಈಗ ಒಂದು ನರಾವತಾರವೆತ್ತಿ ಒಂದು ಮಗುವಿನ ಪಾದಿಯಲ್ಲಿ ನನ್ನಂತೆ ನಿನ್ನಂತೆ ಒಂದು ಶರೀರದಲ್ಲಿ ಇದ್ದುಕೊಂಡು ಭೂಮಿಯಲ್ಲಿ ತಿರುಗಾಡುತ್ತಾ ಇದ್ದಾನೆ. ಇದನ್ನ ಪರಲೋಕದ ದೂತರು ನೋಡುತ್ತಾ ಇದ್ದಾರೆ. ಅವನು ಯಾವಾಗ ತಿರುಗಿ ಬರುತ್ತಾನೆ, ಯಾವಾಗ ತಿರುಗಿ ಬರುತ್ತಾನೆ? ಒಂದು ದಿನ ಇಗೋ ಆತನು ಜಯಶಾಲಿಯಾಗಿ ಆದಮನಿಂದ ಹಿಡಿದು ಆ ದಿನದವರೆಗೆ ಭಕ್ತರಾಗಿ ತೀರಿಕೊಂಡವರನ್ನೆಲ್ಲ ಸೇರಿಸಿಕೊಂಡು ಒಂದು ದೊಡ್ಡ ಸೈನ್ಯೋಪಾದಿಯಲ್ಲಿ ಮೇಲಕ್ಕೆ ಏರಿ ಹೋಗುತ್ತಾ ಇದ್ದಾನೆ. ಅವರನ್ನಲ್ಲಿ ಸ್ಥಾಪಿಸಿ ಆತನು. ಇದು ನಂಬಲಿಕ್ಕೆ ಯೋಗ್ಯವಾದದ್ದೇ. ನಾನು ಹಾಗೆ ನಂಬುತ್ತೇನೆ. ಅದು ಹಾಗೆ ಅಲ್ಲ ಬ್ರದರ್ ಎಂಬುದಾಗಿ ತರ್ಕಿಸುವುದಾದ್ರೆ ನೀವು ತರ್ಕ ಮಾಡಿ. ಇದು ಯೇಸು ಕ್ರಿಸ್ತನ ಆ ಮೊದಲನೇ ಆತನ ಮರಣ ಸಂದರ್ಭದಲ್ಲಿ ನಡೆದಂತಹ ಆ ವಿಷಯ ಎಂಬುದಾಗಿ ನಾವು ನೋಡುವುದಾಗಿದ್ದೇವೆ. ಹೇಗೂ ಕ್ರಿಸ್ತನ ಮರಣದ ನಂತರವೇ
ಯಾವುದೇ ಮನುಷ್ಯನ ಆತ್ಮವು ದೇವರ ಬಳಿಗೆ ಪ್ರವೇಶ ಹೊಂದಿತ್ತು. ಅದಲ್ಲದೆ ಯಾರಿಗೂ ಆಚೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಹಳೆ ಉಡಂಬಡಿಕೆಯವರಾಗಿರಲಿ, ಹೊಸ ಉಡಂಬಡಿಕೆಯವರಾಗಿರಲಿ, ಕ್ರಿಸ್ತನ ಸಾಯದೆ ಯಾರಿಗೂ ಮೇಲೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಆದುದರಿಂದ ನಾನು ಅದರ 5ನೇ ವಿಷಯಕ್ಕೆ ಬರುತ್ತೇನೆ. ಕ್ರಿಸ್ತನ ಶಿಲುಬೆಯ ಮರಣಾನಂತರ ತೀರಿಕೊಂಡ ಭಕ್ತರು ಅವರು ನೇರವಾಗಿ ಕರ್ತನ ಬಳಿಗೆ ಸೇರಿಸಲ್ಪಡುತ್ತಾರೆ. ಅದು ವ್ಯತ್ಯಾಸ. ಹಳೆ ಒಡಂಬಡಿಕೆ ಕಾಲದಲ್ಲಿದ್ದ ಭಕ್ತರು, ಹೊಸ ಒಡಂಬಡಿಕೆ ಕಾಲದಲ್ಲಿರುವಂತಹ ವಿಶ್ವಾಸ. ಯೇಸು ಕ್ರಿಸ್ತನು ಶಿಲುಬೆಯ ಮರಣ ಹೊಂದಿದ ಮೇಲೆ ತೀರಿಕೊಂಡ ಪ್ರತಿಯೊಬ್ಬರು ನೇರವಾಗಿ ಕರ್ತನ ಬಳಿಗೆ ಸೇರಿಸಲ್ಪಡುತ್ತಾರೆ. ಅದು ಹೊಸ ಒಡಂಬಡಿಕೆಯ ಸಭೆಯಲ್ಲಿರುವ ವಿಶ್ವಾಸಿಗಳ ಒಂದು ದೊಡ್ಡ ಅವಕಾಶ ಎಂಬುದಾಗಿ ನಾವು ನೋಡಿಕೊಳ್ಳೋದು. ತೀರಿಕೊಂಡ ಎಲ್ಲ ಮನುಷ್ಯರ ಆತ್ಮವು ಮುಂದೆ ಎದ್ದು ಬರುವುದಕ್ಕೋಸ್ಕರ ಕಾದಿರಿಸಲ್ಪಟ್ಟಿದೆ. ಅದರಲ್ಲಿ ಯಾವ ಸಂಶಯವಿಲ್ಲ. ಯಾವ ಮನುಷ್ಯರಾಗಲಿ, ಒಳ್ಳೆಯವರಾಗ್ಲಿ, ಕೆಟ್ಟವರಾಗ್ಲಿ, ಅನ್ಯರಾಗ್ಲಿ, ಕ್ರೈಸ್ತರಾಗ್ಲಿ, ಯಾರೇ ಆಗಲಿ, ಎಲ್ಲರೂ ಕಾಯ್ತಾ ಇದ್ದಾರೆ. ಮುಂದೆ ಅವರು ಎದ್ದು ಬರಬೇಕು. ಈ ಪುನರುತ್ಥಾನದಲ್ಲಿ ಅನೇಕ ಹಂತಗಳಿದೆ. ಅದರಲ್ಲಿ ಒಂದು ಸಭೆಯ ಅಂತರಿಕ್ಷಕ್ಕಿರುವಂತ ಒಯ್ಯಲ್ಪಡುವಿಕೆ. ಅದನ್ನ ಇಲ್ಲಿ ನಾವು ಅಧ್ಯಯನ ಮಾಡುವ ಪ್ರಾಮುಖ್ಯ ವಿಷಯ. ಅದು ಮಾತ್ರವಲ್ಲ, ಹಳೆ ಒಡಂಬಡಿಕೆ ಕಾಲದಲ್ಲಿ ಸತ್ತು ಹೋದಂತವರು ಅಲ್ಲಿಗ ಸಂರಕ್ಷಿಸಲ್ಪಟ್ಟಿದೆ. ಅವರು ದೇಹ ಪಡೆದುಕೊಳ್ಳುವಂತ ಒಂದು ಪುನರುತ್ಥಾನವಿದೆ. ಲೋಕದಲ್ಲಿರೋ ಬೇರೆಯವರು 1000 ವರ್ಷದ ಆಳ್ವಿಕೆ ಕಾಲದಲ್ಲಿ ಹೀಗೆ ತುಂಬಾ ವಿಷಯ ಇದೆ. ಅದು ಬೇರೆ ವಿಷಯ. ಅನೇಕ ಹಂತಗಳನ್ನು ನಾವು ನೋಡಿಕೊಳ್ಳುವರಾಗಿದ್ದೇವೆ. ಆದರೆ ನಮ್ಮ ವಿಷಯ, ಈಗ ತೀರಿಕೊಳ್ಳುವ ದೇವಜನರ ಆತ್ಮವು ಕರ್ತನ ಬಳಿಗೆ ನೇರವಾಗಿ ಸೇರಿಸಲ್ಪಡುತ್ತದೆ. ಇದು ನಮಗೆ ದೇವರು ಕೊಟ್ಟಿರುವಂತಹ ದೊಡ್ಡ ಸವಲತ್ತು. ನಾವು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 8ನೇ ವಾಕ್ಯ, 2 Corinthians 5:8. ಇದನ್ನು ಆಲೋಚಿಸಿ ನಾವು ಧೈರ್ಯವುಳ್ಳವರಾಗಿದ್ದು ದೇಹವನ್ನು ಬಿಟ್ಟು ಕರ್ತನ ಬಳಿ ಇರುವುದೇ ಉತ್ತಮವೆಂದು ಎಣಿಸುತ್ತೇನೆ. ದೇಹವನ್ನು ಬಿಟ್ಟು ಕರ್ತನ ಬಳಿ ಇರುವುದೇ ಉತ್ತಮವೆಂದು ಎಣಿಸುತ್ತೇನೆ. ಅದು ದೇಹವನ್ನು ಪೌಲನಲ್ಲಿ ಹೇಳುವಂಥದ್ದು. ಈ ದೇಹವನ್ನ ಬಿಟ್ಟರೆ ಕರ್ತನ ಬಳಿ, ಅದರ ಮಧ್ಯದಲ್ಲಿ ಬೇರೆ ಯಾವ ಇದು ಇಲ್ಲ. ಅದು ಭಕ್ತರ ವಿಷಯವಾಗಿ ಆತನು ಹೇಳುವಂತ. ಆದ್ದರಿಂದಲೇ ನಮ್ಮ ಪ್ರಿಯರು ಯಾರಾದರೂ ತೀರಿಕೊಂಡ್ರೆ ಅವರು ಕರ್ತನ ಬಳಿ ಸೇರಿಸಲ್ಪಟ್ಟಿದ್ದಾರೆ. ವೆಂಟ್ ಟು ಬಿ ವಿತ್ ದ ಲಾರ್ಡ್ ಎಂಬುದಾಗೆಲ್ಲ ನಾವು ಹೇಳ್ತೇವಲ್ಲ, ಅದು ಈ ವಾಕ್ಯದ ಆಧಾರದಲ್ಲಿ ಅವರು ನೇರವಾಗಿ ಕರ್ತನ ಬಳಿಗೆ ಹೋಗುತ್ತಾರೆ. ಈ ಕ್ರಿಸ್ತನ 2ನೆಯ ಬರೋಣದವರೆಗೆ ತೀರಿ ಹೋಗುವ ಭಕ್ತರು ಅವರ ಆತ್ಮವು ಶರೀರವು ಪುನರುತ್ಥಾನ ದಿನದಲ್ಲಿ ಒಂದುಗೂಡುವವರೆಗೆ ಅವರು ನಿದ್ರಾವಸ್ಥೆಯಲ್ಲಿರ್ತಾರೆ. ಅಂದ್ರೆ ಕರ್ತನ ಬಳಿಗೆ ಇರುವುದು ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಕರ್ತನ ಮುಂದೆ ನಾವು ಡ್ಯಾನ್ಸ್ ಮಾಡಿಕೊಂಡು ಆರಾಧನೆ ಮಾಡ್ತಾ ಇದ್ದೇವೆ ಎಂಬುದಾಗೆಲ್ಲ. ಅವರು ನಿದ್ರಾವಸ್ಥೆಯಲ್ಲಿದ್ದಾರೆ. ಅನೇಕರ ಈ ಬಗ್ಗೆ, ಈ ವಿಷಯದ ಬಗ್ಗೆ ಎಲ್ಲ ಬೇರೆ ಬೇರೆ ಅಭಿಪ್ರಾಯಗಳೆಲ್ಲ ಇದೆ. ಯಾಕಂದ್ರೆ ಅದನ್ನೊಂದು ನಿದ್ರಾವಸ್ಥೆ ಎಂಬುದಾಗಿ ದೇವರ ವಾಕ್ಯ ಹೇಳುವಂತ. ಅವರು ವಿಶ್ರಾಂತಿಯಲ್ಲಿದ್ದಾರೆ, ಕರ್ತನ ಸನ್ನಿಧಿಯಲ್ಲಿದ್ದಾರೆ. ಅದು ನಮಗೆ ಊಹಿಸ್ಲಿಕ್ಕೆ ಆಗುವಂತ ವಿಷಯವಲ್ಲ. ಆದ್ರೆ ಅವರು ಕರ್ತನನ್ನು ನೋಡ್ಲಿಕ್ಕೆ ಅವರು ಶಕ್ತರು, ಕರ್ತನ ಬಳಿಯಲ್ಲಿದ್ದಾರೆ. ಆದ್ರೆ ಅವರು ವಿಶ್ರಾಂತಿಯಲ್ಲಿದ್ದಾರೆ. ಅದರ ಬಗ್ಗೆ ದೇವರ ವಾಕ್ಯ ಹೇಳುವಂಥದ್ದು ಥೆಸಲೋನಿಕದವರಿಗೆ ಬರೆದ 1ನೇ ಪತ್ರಿಕೆ 4ನೇ ಅಧ್ಯಾಯದ 13 ಮತ್ತು 14ನೇ ವಾಕ್ಯ. 1 Thessalonians chapter 4 verse 13 and 14. ಸಹೋದರರೇ, ನಿದ್ರೆ ಹೋಗುವವರ ಗತಿ ಏನೆಂದು ನೀವು ತಿಳಿಯದೆ ನಿರೀಕ್ಷೆ ಇಲ್ಲದವರಾದ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ನಿದ್ರೆ ಹೋಗುವವರ ಗತಿ, ನಿದ್ರೆ ಎಂಬ ಪದ. ಯೇಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿದ್ದುಕೊಂಡು ನಿದ್ರೆ ಹೋದವರನ್ನು ಸಹ ದೇವರು ಆತನೊಡನೆ ಕರ್ಕೊಂಡು ಬರುವನೆಂದು ನಂಬುತ್ತೇವಲ್ಲವೇ. ಆದ್ರೆ ಈಗ ಏನ್ ಮಾಡ್ತಾ ಇದ್ದಾರೆ? ಅವರು ನಿದ್ರೆ ಹೋಗಿದ್ದಾರೆ. ಅಂದ್ರೆ ವಿಶ್ವಾಸಿಗಳ ಮರಣದ ಬಗ್ಗೆ ಸತ್ತು ಹೋಗಿದ್ದಾರೆ ಎಂಬುದಾಗಿ ನಾವು ಹೇಳುವುದಿಲ್ಲ. ಅವರು ನಿದ್ರಾವಸ್ಥೆಯಲ್ಲಿದ್ದಾರೆ. ಅನೇಕ ವಾಕ್ಯಗಳು ಆ ಬಗ್ಗೆ ನಾವು ಕಾಣಬಹುದಾಗಿದೆ. ಅದರಿಂದ ಕರ್ತನ ಬಳಿಗೆ ಸೇರಿಸಲ್ಪಡುವವರು
ಈ ಲೋಕದಲ್ಲಿ ಇರುವುದಕ್ಕಿಂತಲೂ ಉತ್ತಮವಾದದ್ದು. ಆದ್ದರಿಂದ ತೀರಿಕೊಂಡವರ ಬಗ್ಗೆ ನಾವು ದುಃಖಿಸಬಾರದು ಎಂಬುದಾಗಿ ಹೇಳುವಂಥದ್ದು. ಮಾನಸಿಕವಾದ ದುಃಖ ನಮಗೆಲ್ಲ ಇದೆ. ಅದರಿಂದ ಅಲ್ಲಿ ಪೌಲನು ಹೇಳುವಂಥದ್ದು ಇತರರಂತೆ ನೀವು ದುಃಖಿಸಬಾರದು ಎಂಬುದಾಗಿ. ದುಃಖ ಎಲ್ಲರಿಗೂ ಇದೆ ಅಲ್ವಾ? ಅಲ್ಲಿ ವಿಶ್ವಾಸಿಗಳು ಅವಿಶ್ವಾಸಿಗಳು ಎಂಬ ವ್ಯತ್ಯಾಸವಿಲ್ಲ. ಯಾರಾದರೂ ತೀರ್ಕೊಂಡ್ರೆ ಎಲ್ಲರಿಗೂ ಅವರವರ ಮಕ್ಕಳು ಅಥವಾ ಅವರವರ ಮನೆಯವರು ಯಾರಾದರೂ ತೀರ್ಕೊಂಡ್ರೆ ದುಃಖ ಆಗುವುದಿಲ್ಲ. ಇಲ್ಲ ಬ್ರದರ್ ನೀವು ನಗ್ತಾ ಇದೆ ದುಃಖಿಸ್ಬೇಡಿ ಎಂಬುದಾಗಿ ಹೇಳಿದ್ರೆ ಅದಾಗುವುದಿಲ್ಲ. ಅಂದ್ರೆ ಆ ದುಃಖಕ್ಕೊಂದು ವ್ಯತ್ಯಾಸವಿರಬೇಕು. ಅದೇ ಅಲ್ಲಿ ಪೌಲನು ಹೇಳುವಂಥದ್ದು. ಅನ್ಯರಂತೆ ಇತರರಂತೆ ನೀವು ದುಃಖಿಸಬಾರದು. ಆ ದುಃಖದ ಮಧ್ಯದಲ್ಲಿ ಒಂದು ಆದರಣೆ ಇದೆ. ಅವರು ನಮ್ಗಿಂತಲೂ ಮೊದಲೇ ಮನೆ ಮುಟ್ಟಿದ್ರು, ಅದು ಆದರಣೆ. ಆ ದುಃಖ, ಅದರಲ್ಲಿ ಒಂದು ವ್ಯತ್ಯಾಸವನ್ನು ನಾವು ಕಾಣುವವರಾಗಿದ್ದೇವೆ. ಕ್ರಿಸ್ತನು ಸತ್ತವರೊಳಗಿಂದ ಪ್ರಥಮ ಫಲವಾಗಿ ಎದ್ದು ಬಂದದ್ದರಿಂದ ಕ್ರಿಸ್ತನಲ್ಲಿ ನಿದ್ರೆ ಹೋದವರು ಆತನನ್ನು ಹಿಂಬಾಲಿಸುವರು. ನಾವು ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 15ನೇ ಅಧ್ಯಾಯದ 20ನೇ ವಾಕ್ಯ, 1 Corinthians 15:20. ಯೇಸು ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದೇ ಇದ್ದಾನೆ, ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾದನು. ಈ ಪ್ರಥಮ ಫಲ ಅಂದ್ರೆ ಏನು? ನಿದ್ರೆ ಹೋದವರಲ್ಲಿ ಪ್ರಥಮ ಫಲ ಯೇಸು ಕ್ರಿಸ್ತನು. ಆ ಮೊದಲು ಯಾರು ಮಹಿಮೆಯುಳ್ಳ ಶರೀರ, ಮನುಷ್ಯ ಶರೀರದಿಂದ ತೀರಿಕೊಂಡು ಮಹಿಮೆಯುಳ್ಳ ಶರೀರದಲ್ಲಿ ಎದ್ದು ಬಂದ ಚರಿತ್ರೆ ಇಲ್ಲ. ಯೇಸು ಕ್ರಿಸ್ತನು ಮಾತ್ರವೇ. ಆದ್ರಿಂದಲೇ ಆತನನ್ನು ಪ್ರಥಮ ಫಲ ಎಂಬುದಾಗಿ ನಾವು ಹೇಳುತ್ತೇವೆ. ಈ ಪ್ರಥಮ ಫಲ ಅಂದರೆ ನಾವು ನಮ್ಮ ಮನೆಯ ತೋಟದಲ್ಲಿ ಒಂದು ಸಣ್ಣ ಮಾವಿನ ಗಿಡವನ್ನು ನೆಟ್ಟಿದ್ದೇವೆ ಅಂತ ನೆನೆಸ್ಕೊಂಡು, ಈ ಗಿಡಕ್ಕೆ ನಾವು ನೀರು ಹಾಕ್ತೇವೆ, ಗೊಬ್ಬರ ಹಾಕ್ತೇವೆ. ಇದು ಬೆಳೀತಾ ಬೆಳೀತಾ ಬರುತ್ತದೆ. ಒಂದು 2 ವರ್ಷ ಅಥವಾ 3 ವರ್ಷ ಆದ ಕೂಡಲೇ ಇದರಲ್ಲಿ ಹೂ ಬಿಡುತ್ತದೆ. ಹಾಗೆ ಈ ಮನೆ ಯಜಮಾನಿಗೆ ತುಂಬಾ ಸಂತೋಷ, ನಾನು ಬಿಟ್ಟ ಸಸಿ ಅದರಲ್ಲಿ ಹೂ ಬಂದಿದೆ, ಮತ್ತೆ ಸಣ್ಣ ಮಾವಿನ ಮಿಡಿ, ಮತ್ತೆ ಕಾಯಿ, ಆಮೇಲೆ ದೊಡ್ಡದಾಗಿ ಇದೊಂದು ಹಣ್ಣಾಗಿ. ಮೊಟ್ಟ ಮೊದಲನೇದಾಗಿ ಬರುವ ಈ ಹಣ್ಣಿನ ಬೆಲೆ ಎಷ್ಟು ಗೊತ್ತಾ ಸರ್? ಅದು ನನಗೆ ಕೊಡ್ರಿ, ನಾನು 100 ರೂಪಾಯಿ ಕೊಡ್ತೇನೆ ಅಂದ್ರೆ ನಿಮ್ಗೆ 100 ಅಲ್ಲ 1000 ಕೊಟ್ಟರು ಕೊಡೋದಿಲ್ಲ. ಆಮೇಲೆ ನೆಕ್ಸ್ಟ್ ಇಯರ್ ಕೊಡ್ತೇನೆ, ಈ ವರ್ಷ ಕೊಡೋದಿಲ್ಲ. ಯಾಕಂದ್ರೆ ಈ ಪ್ರಥಮ ಫಲದ ಬೆಲೆ ಇದೆಯಲ್ಲ, ಅದು ಅವನಿಗೆ ಗೊತ್ತು ಅದರ ಬೆಲೆ ಎಷ್ಟು. ಈ ಮೊದಲನೇ ಹಣ್ಣನ್ನು ಇವನು ಕೈಯಲ್ಲಿ ಎತ್ತಿ ಇದನ್ನು ನೋಡುವಾಗ ಏನು ದುಂಡಗಾಗಿದೆ, ಕೆಂಪಗಾಗಿದೆ, ಚೆನ್ನಾಗಿದೆ, ಚೆನ್ನಾಗಿ ಒಳ್ಳೆ ಪರಿಮಳ ಬರ್ತಾ ಇದೆ, ರುಚಿ ಆಗಿದೆ. ಇದನ್ನ ಕೈಯಲ್ಲಿ ಇಟ್ಟುಕೊಂಡಾಗ ಇದು ಸಾರಿ ಹೇಳುವಂತ ಒಂದು ಸತ್ಯಾಂಶ ಇದೆ. ಏನ್ ಗೊತ್ತಾ? ನಾನು ಇಂದು ನೋಡ್ಲಿಕ್ಕೆ ಅಂದವಾಗಿದ್ದೇನೆ, ದುಂಡಗಿದ್ದೇನೆ, ಕೆಂಪಗಿದ್ದೇನೆ, ರುಚಿಯಾಗಿದ್ದೇನೆ, ಇದೆಲ್ಲ ಹೇಳುವಂಥದ್ದು. ಇದು ಇದರಂತೆಯೇ ಇದೇ ರೂಪ, ಇದೇ ರುಚಿ, ಇದೇ ಬಣ್ಣದಲ್ಲಿರುವ ಇನ್ನೂ 100 ಹಣ್ಣುಗಳು ಈ ಮರದಲ್ಲಿ ಉಂಟಾಗುತ್ತದೆ ಎಂಬುದಕ್ಕೆ ಸಾಕ್ಷಿ. ಪ್ರಥಮ ಫಲದ ಸಾಕ್ಷಿ ಯಾವುದು? ಹಾಗಾದ್ರೆ ಯೇಸು ಕ್ರಿಸ್ತನು ಸತ್ತವರಗಳಿಂದ ಪ್ರಥಮ ಫಲವಾಗಿ ಎದ್ದು ಬಂದನೆಂಬುದಾಗಿ ಹೇಳಿದರೆ, ಅದೇ ರೀತಿಯಾಗಿರುವ ಶರೀರದಲ್ಲಿ ಇನ್ನೂ 106 ಜನರು ಎದ್ದು ಬರುತ್ತಾರೆ. ಅದರಲ್ಲಿ ನಾನು ನೀವು ಒಳಗೊಂಡಿದ್ದೇನೆ. ಅದೇ ಪ್ರಥಮ ಫಲ ಎಂಬ ಆ ಪದದ ಅರ್ಥ. ಆತನ ಅದರಿಂದಲೇ ದೇವರ ವಾಕ್ಯದ ರೋಮಪುರದವರಿಗೆ ಬರೆದ 8ನೇ ಅಧ್ಯಾಯದಲ್ಲಿ ನಾವು ಓದುವಂಥದ್ದು, ಆತನ ಮಗನ ಸಾರೂಪ್ಯಕ್ಕೆ ಸೇರಿಸಲ್ಪಡಬೇಕೆಂಬುದಾಗಿ. ಆತನಂತೆ ನಾವು ಆಗ್ಬೇಕು. ಪ್ರಥಮ ಫಲಕ್ಕೆ ಯಾವ ಬಣ್ಣವಿದೆಯೋ, ಯಾವ ರುಚಿ ಇದೆಯೋ, ಯಾವ ವಿಶಿಷ್ಟತೆ ಇದೆಯೋ ಅದೇ ರೀತಿಯ ಒಂದು ಶರೀರ, ಮಹಿಮೆಯ ಶರೀರ ನಮಗುಂಟಾಗುತ್ತದೆ. ಆ ಶರೀರ ಭೂಮಿಯಿಂದ ಪಕ್ಕನೆ ತಂದೆ ಬಳಿಗೆ ಹೋಗಿ ಬರ್ಲಿಕ್ಕೆ ಸಾಧ್ಯವಿದ್ರೆ ನಮಗೆ ದೊರಕುವ ಶರೀರಕ್ಕೂ ಆ ಶಕ್ತಿ ಇರುತ್ತದೆ. ಅದೇ ನಾವು ಪಕ್ಕನೆ ಒಯ್ಯಲ್ಪಡುವುದಾಗೆಲ್ಲ ಹೇಳುವಂತ ವಿಷಯ, ಅದನ್ನು ನಾವು ವಿವರಿಸಿ ನೋಡುವರಾಗಿದ್ದೇವೆ. ಇನ್ನು ಪುನರುತ್ಥಾನದ ದಿನದಲ್ಲಿ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು, ಆಮೇಲೆ ಜೀವನದಿಂದುಳಿದಿರುವ ನಾವು ಪಕ್ಕನೆ ಒಯ್ಯಲ್ಪಡುವೆವು. ನಾವು ಥೆಸಲೋನಿಕದವರಿಗೆ ಬರೆದ 1ನೇ ಪತ್ರಿಕೆ 4ನೇ ಅಧ್ಯಾಯದ 15ನೇ ವಾಕ್ಯದಿಂದ 17ನೇ ವಾಕ್ಯದವರೆಗೆ ಓದುವಾಗ, 1 Thessalonians chapter 4 verse 15 to 17, ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ, ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದುಳಿದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ.
ಕರ್ತನು ತಾನೇ ಆಜ್ಞಾ ಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿ ಇರುವ ಸತ್ತವರು ಮೊದಲು ಎದ್ದು ಬರುವರು, ಆಮೇಲೆ ಜೀವದಿಂದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಆತನ ಸಂಗಡಲೇ ಮೇಘವಾಹನರಾಗಿ ಒಯ್ಯಲ್ಪಡುವೆವು. ಹೀಗಾಗಿ ಸದಾಕಾಲವು ಕರ್ತನ ಜೊತೆಯಲ್ಲಿರುವೆವು. ಈ ಕ್ರಿಸ್ತನು ಮಧ್ಯಾಕಾಶದ ಅಥವಾ ಅಂತರಿಕ್ಷದಲ್ಲಿ ಪ್ರತ್ಯಕ್ಷನಾಗುವಾಗ ಅದರಲ್ಲಿ ಮೊದಲನೆಯ ಸ್ಥಾನ ನಿದ್ರೆ ಹೋದವರಿಗೆ, ಅಂದ್ರೆ ನಮ್ಮನ್ನು ಬಿಟ್ಟು ತೀರಿ ಹೋದವರಿಗೆ ಮೊದಲು ಅವರಿಗೆ ಚಾನ್ಸ್. ಅದು ವ್ಯಕ್ತವಾಗಿ ಅಲ್ಲಿ ಪೌಲನು ಹೇಳ್ತಾರೆ. ಯಾಕಂದ್ರೆ ತೀರಿಕೊಂಡವರ ಬಗ್ಗೆ ರೋಧಿಸುತ್ತಾ ದುಃಖಿಸುತ್ತಾ ಇರುವವರನ್ನು ನೋಡಿಕೊಂಡು ಪೌಲನು ಹೇಳುವಂತ ಮಾತು, ನೀವು ದುಃಖಿಸಬೇಡ್ರಿ, ಫಸ್ಟ್ ಚಾನ್ಸ್ ಅವರಿಗೆ. ಅದರಿಂದ ಮೊದಲು ಸತ್ತವರು ಅವರು ಎಲ್ಲಿದ್ದರು, ಯಾವ ಸ್ಥಳದಲ್ಲಿ ಅವರ ಶರೀರವಿದ್ದರು, ನೀರಿಗೆ ಬಿಸಾಡಲ್ಪಟ್ಟಿರಬಹುದು, ಬೆಂಕಿಯಲ್ಲಿ ಸುಟ್ಟು ಹಾಕಲ್ಪಟ್ಟಿರಬಹುದು, ಮಣ್ಣಿನಲ್ಲಿ ಊತಿಟ್ಟಿರಬಹುದು, ಸಮುದ್ರದಲ್ಲಿರುವ ಮೀನುಗಳು ತಿಂದಿರಬಹುದು. ಅಲ್ಲ, ಅದನ್ನು ಪುನಃ ಹೇಗಿತ್ತು ಈ ಶರೀರ, ಇದು ಯಾವ ಅವಸ್ಥೆಗೆ ಹೋದರೂ ಇದರ ಆ ಒರಿಜಿನಲ್ ಎಲಿಮೆಂಟ್ ಇದೆಯಲ್ಲ ಅದು ನಾಶವಾಗುವುದಿಲ್ಲ. ಅದು ಯಾವ ರೂಪಾಂತರಗೊಳ್ಳುತ್ತದೆ, ಯಾವುದಾದ್ರೂ ಒಂದು ರೂಪದಲ್ಲಿ ಎಲ್ಲಿ ಹಾಕಿರುತ್ತದೆ, ಅದರ ಒಂದು ಅಣು ಸಾಕು ಕರ್ತನಿಗೆ. ಅದರಿಂದ ಈ ಹೂಣಿಟ್ಟವರು ಮಾತ್ರ ಅಗ್ನಿಯಲ್ಲಿ ದಹಿಸಿ ಹೋದವರು ಎಷ್ಟೋ ಜನ ಇರ್ತಾರೆ, ಭಕ್ತರು ಸಮುದ್ರಕ್ಕೆ ಸೇರ್ಪಟ್ಟವರು ಇದ್ದಾರೆ, ಅವರಿಗೆಲ್ಲ ಪುನರುತ್ಥಾನವಿಲ್ಲ, ಎಲ್ಲರಿಗೂ ಪುನರುತ್ಥಾನ. ಯಾಕಂದ್ರೆ ಈ ವಸ್ತುವನ್ನು ನಾಶ ಮಾಡುವುದಕ್ಕಾಗುವುದಿಲ್ಲ. ನೀವು ಹತ್ತಿಸಿದರೂ ಅದು ಇನ್ನೊಂದು ರೂಪದಲ್ಲಿ ಎಲ್ಲಿ ಆಗಿರುತ್ತದೆ, ಅದು ದೇವರಿಗೆ ಗೊತ್ತು. ಕೆಮಿಸ್ಟ್ರಿ ಕಲ್ತವರಿಗೆಲ್ಲ ಗೊತ್ತಿರ್ಬೋದು, ಫಿಸಿಕ್ಸ್ ಕೆಮಿಸ್ಟ್ರಿ ಎಲ್ಲ ಕಲ್ತವರಿಗೆ ಅದೆಲ್ಲ ಅರ್ಥ ಆಗ್ಬೋದು. ಆ ಎಲಿಮೆಂಟ್ ಅದರಿಂದ ಸತ್ತವರು ಮೊದಲು ಎದ್ದು ಬರುವರು, ಸತ್ತವರು ಮೊದಲು ಎದ್ದು ಬರುವರು, ಅವರಿಗೆ ಮೊದಲನೆಯ ಸ್ಥಾನ. ಆಮೇಲೆ ಅವರ ಜೊತೆಯಲ್ಲಿಯೇ ಜೀವದಿಂದ ಉಳಿದಿರುವ ಭಕ್ತರೆಲ್ಲರೂ ಒಯ್ಯಲ್ಪಡುವರು. ಅಂದ್ರೆ ಮೊದಲು ಅವರು ಎದ್ದು ಬರುವರು, ಅವರ ಜೊತೆಯಲ್ಲಿ, ಅಂದ್ರೆ ಹೆಚ್ಚು ತಡ ಇಲ್ಲ, ಇಮ್ಮಿಡಿಯೇಟ್ಲಿ ಆಫ್ಟರ್ ದಟ್ ಅವರು ಹೋಗಿ ಅಲ್ಲಿ ಮುಟ್ಟಿದ ಮೇಲೆ ಅಲ್ಲ, ಅದರ ಜೊತೆಯಲ್ಲಿ. ನಮ್ಮ ರೈಲ್ವೆ ಸಿಸ್ಟಮ್ ನೋಡಿದ್ರೆ ಒಂದು ಸ್ಟೇಷನ್ ಒಂದು ಟ್ರೈನ್ ಹೋದ್ರೆ ಅದ್ರ ಹಿಂದೆ ಬಂದ ಟ್ರೈನ್ ಇಲ್ಲಿ ಹಿಡಿದಿಲ್ಲ ಸರ್, ಅಂದ್ರೆ ಅದು ಅಲ್ಲಿ ಮುಟ್ಟಿದ ಮೇಲೆ ಮಾತ್ರ ಇದನ್ನು ಇಲ್ಲಿಂದ ಬಿಡ್ತಾರೆ. ಇಲ್ಲಿದ್ರೆ ಮಧ್ಯದಲ್ಲಿ ಅದು ನಿಂತು ಹೋದ್ರೆ ಇದು ಹೋಗಿ ಟಿಚ್ ಹೊಡಿತದೆ. ಇದು ನಮ್ದು ಹಾಗಲ್ಲ, ಅವರು ಎದ್ದ ಕೂಡಲೇ ಅವರ ಜೊತೆಯಲ್ಲಿ. ಆದ್ರೆ ಆ ಸೀಕ್ವೆನ್ಸ್ ಮಾತ್ರ ಮೊದಲು ಕ್ರಿಸ್ತನಲ್ಲಿ ತೀರಿಕೊಂಡವರು, ಆಮೇಲೆ ಜೀವದಿಂದ ಉಳಿದಿರುವ ನಾವು, ಅದು ವ್ಯಕ್ತವಾಗಿ ನಾವು ನೋಡುವರಾಗಿದ್ದೇವೆ. ಇದೆಲ್ಲವೂ ಒಂದೇ ಕ್ಷಣದಲ್ಲಿ ರೆಪ್ಪೆ ಬಡಿಯುವಷ್ಟರೊಳಗೆ ನೆರವೇರುವುದು. ಒಂದೇ ಕ್ಷಣ ರೆಪ್ಪೆ ಬಡಿಯುವಷ್ಟರೊಳಗೆ. ರೆಪ್ಪೆ ಬಡಿಲಿಕ್ಕೆ ಎಷ್ಟು ಬೇಕು? ಈ ಮೈಕ್ರೋ ಸೆಕೆಂಡ್ಸ್, ನ್ಯಾನೋ ಸೆಕೆಂಡ್ಸ್ ಎಲ್ಲ ಬಂದಿದೆ ಈಗ. ನಮ್ಗೆ ಅದು ಹೇಳಲಿಕ್ಕೆ ಮಾತ್ರ, ನ್ಯಾನೋ ಅಂತ ಹೇಳಲಿಕ್ಕೆ ನಮಗೆ ತುಂಬಾ ಟೈಮ್ ಬೇಕು. ರೆಪ್ಪೆ ಬಡಿಯುವಷ್ಟರೊಳಗೆ, ಅದೆಲ್ಲ ಅಷ್ಟು ಕ್ವಿಕ್ ಕಥೆ ಮಾಡುವಂತ ಆ ಕಾರ್ಯ. ಅದನ್ನೇ ನಾವಲ್ಲಿ ನೋಡುವಂಥದ್ದು 1 ಕೊರಿಂಥ 15:52 ರೆಪ್ಪೆ ಬಡಿಯುವಷ್ಟರೊಳಗೆ ಮಾರ್ಪಡುವೆವು. ಅದು ನಮ್ಮ ದೊಡ್ಡ ನಿರೀಕ್ಷೆ. ಮತ್ತು ಕರ್ತನ 2ನೇ ಬರೋಣದಲ್ಲಿ ನಮಗೆ ದೊರಕುವಂತಹ ಈ ದೇಹವು ಅದು ಮಹಿಮೆಯುಳ್ಳ ದೇಹವಾಗಿರುತ್ತದೆ. ಈಗ ಇರುವಂಥದ್ದು ಮಹಿಮೆಯುಳ್ಳ ದೇಹವಲ್ಲ. ನಾವು 1 ಕೊರಿಂಥ 15:42 ವಾಕ್ಯದಿಂದ ಓದುವುದಾದರೆ, ಸತ್ತವರಿಗಾಗುವ ಪುನರುತ್ಥಾನವು ಅದೇ ಪ್ರಕಾರವಾಗಿರುವುದು. ದೇಹವು ಲಯಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ನಿರ್ಲಯಾವಸ್ಥೆಯಲ್ಲಿ ಎದ್ದು ಬರುವುದು. ಹೀನಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ಮಹಿಮೆಯಲ್ಲಿ ಎದ್ದು ಬರುವುದು. ನಿರ್ಬಲಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ಬಲಾವಸ್ಥೆಯಲ್ಲಿ ಎದ್ದು ಬರುವುದು. ಪ್ರಾಕೃತ ದೇಹವಾಗಿ ಬಿತ್ತಲ್ಪಡುತ್ತದೆ, ಆತ್ಮಿಕ ದೇಹವಾಗಿ ಎದ್ದು ಬರುವುದು.
ಪ್ರಾಕೃತ ದೇಹವಿರುವುದಾದ್ರೆ ಆತ್ಮಿಕ ದೇಹವೂ ಇರುವುದು. ಈ ಬರಲಿಕ್ಕಿರುವ ಶರೀರ ಈಗ ಇರುವ ಶರೀರಕ್ಕಿಂತಲೂ ಬಹಳ ವ್ಯತ್ಯಸ್ತವಾದ ಒಂದು ಶರೀರ. ಅದರ ವಿವರಣೆಯನ್ನು ನಾವಲ್ಲಿ ನೋಡಿದ್ದೇವೆ. ವ್ಯಕ್ತವಾಗಿ ಆತನು ಅಲ್ಲಿ ಹೇಳುವಂತಹ ವಿಷಯ ಅದರ ಬಗ್ಗೆ ನಾವು 53ನೇ ವಾಕ್ಯದಲ್ಲಿ 1 ಕೊರಿಂಥ 15:53 ಕಾಣುವಂಥದ್ದು, ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು, ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯ. ಇಲ್ಲಿ ಲಯವಾಗುವ ಮತ್ತು ಮರಣಾಧೀನವಾಗಿರುವ ಈ ದೇಹದ ಎರಡು ಸ್ಥಿತಿ. ಲಯವಾಗುವುದು ಅಂದರೆ ಪೆರಿಷಬಲ್. ಇಂಗ್ಲಿಷ್ ನಲ್ಲಿ ದಿಸ್ ಪೆರಿಷಬಲ್ ಬಾಡಿ ಶಾಲ್ ಬಿ ಕ್ಲೋತ್ಡ್ ಇಂಪೆರಿಷಬಲ್. ಎರಡನೇದಾಗಿ ಮಾರ್ಟಲ್, ಮರಣಾಧೀನವಾದದ್ದು. ಈ ಮರಣಾಧೀನವಾದದ್ದು ಅಂದರೆ ಸತ್ತದ್ದಲ್ಲ. ಸತ್ತದ್ದು ಮರಣಾಧೀನ, ಅದು ಆಲ್ರೆಡಿ ಮರಣ ಹೊಂದಿದೆ. ಜೀವವುಳ್ಳ ಶರೀರ ಮರಣಾಧೀನವಾದದ್ದು ಅಂದ್ರೆ ಮರಣಕ್ಕೆ ತುತ್ತಾಗಲಿಕ್ಕೆ ಸಾಧ್ಯತೆ ಇರುವ ದೇಹ. ಸತ್ತ ಮೇಲೆ ಮತ್ತೆ ಮರಣ ಇಲ್ಲ, ಎರಡನೇ ಮರಣ ಇಲ್ಲ, ಆಲ್ರೆಡಿ ಸತ್ತಾಗಿದೆ. ಆದ್ರೆ ಲಯಾವಸ್ಥೆ ಎಂಬುದು ಯಾವುದು? ಕೊಳೆಯುವಂಥದ್ದು. ಆ ಜೀವವುಳ್ಳ ಶರೀರ ಕೊಳೆಯುವುದಿಲ್ಲ. ಆದ್ರಿಂದ ಅಲ್ಲಿ ಲಯವಾಗುವ ದೇಹ ಮತ್ತು ಮರಣಾಧೀನವಾಗಿರುವ ದೇಹ ಎಂಬುದಾಗಿ ಹೇಳುವಂಥದ್ದು. ಲಯವಾಗುವ ದೇಹ ಎಂಬುದಾಗಿ ಹೇಳುವುದು ಸತ್ತು ಹೋದವರು, ತೀರಿ ಹೋದವರು, ಅದು ಲಯವಾಗ್ತಾ ಇದೆ. ಅವರು ಎದ್ದು ಬರುತ್ತಾರೆ. ಅವರು ಯಾವ ದೇಹದಲ್ಲಿ? ನಿರ್ಲಯವಾಗಿ, ಇನ್ನು ಎಂದಿಗೂ ಕೊಳೆಯದಂತಹ ಒಂದು ಶರೀರ. ಮರಣಾಧೀನವಾದಂತಹ ನಾವು ಅಮರತ್ವವನ್ನು ಅಂದ್ರೆ ಇನ್ನು ಎಂದಿಗೂ ಮರಣ ಹೊಂದದ ಒಂದು ದೇಹ. ಆ ಒಂದು ವ್ಯತ್ಯಾಸದಲ್ಲಿ ನೋಡುತ್ತೇವೆ. ಅದು ಆ ಎರಡು ಸ್ಥಿತಿಯನ್ನು ತೋರಿಸುವಂತದ್ದಾಗಿ ಆಗಿದೆ. ಅದನ್ನೇ ಅಲ್ಲಿ ಪೌಲನು ಎತ್ತಿ ಹೇಳುವಂಥದ್ದು. ಎರಡು ವಿಷಯಗಳು, ಲಯವಾಗುವಂಥದ್ದು ಮರ್ತ್ಯವಾಗುವಂಥದ್ದು. ಅದನ್ನು ಹೇಳುವಂಥದ್ದು ಕರ್ತನಲ್ಲಿ ನಿದ್ರೆ ಹೋದವರು ಆಮೇಲೆ ಜೀವದಿಂದ ಉಳಿದರು. ನಿದ್ರೆ ಹೋದವರ ದೇಹ ಲಯಾವಸ್ಥೆಯಲ್ಲಿರುವ ದೇಹ, ಜೀವದಿಂದ ಉಳಿದವರ ದೇಹ ಮರಣಾಧೀನವಾದ ದೇಹ. ಇದೆರಡಕ್ಕೂ ವ್ಯತ್ಯಾಸ ಉಂಟಾಗುತ್ತದೆ. ಒಂದು ಮಹಿಮೆ ಉಳ್ಳ ದೇಹ ಅಂದು ಆತನು ನಾವು ಕೊಡುತ್ತಾನೆ. ಅದಕ್ಕೋಸ್ಕರ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕು. ನಾನು ಈ ಸಂದೇಶವನ್ನು ಮುಗಿಸುತ್ತೇನೆ. ಇದನ್ನು ನಾವು ಮತ್ತೆ ಮುಂದುವರಿಸೋಣ. ದೇವರು ನಮ್ಮನ್ನು ಆಶೀರ್ವದಿಸಿ.